ತುಂಬ ಕಡಿಮೆ ಬಟ್ಟೆ ಹಾಕ್ಕೊಳ್ಳೋದು, ಅಥವಾ ಅವ್ರ ಜೊತೆಗೆ ಅವ್ರ ಕೈ ಹಿಂಗೆ ಹಿಡ್ಕೊಂಡು ಲೈಫ್ ಲಾಂಗ್ ಹಿಂಗೆ ಇದ್ದು ಕೈ ಹಿಂಗೆ ಆಗಿರುವಂಥದ್ದು, ಶವ ಸಂಭೋಗದಂಥದ್ದು, ಶವ ತಿನ್ನುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಏನಿದೆ ಆ್ಯಕ್ಚುಲಿ ಏನು ಇವರು ಅಲ್ಟಿಮೇಟ್ ಉದ್ದೇಶ ಏನು ಅಂದರೆ ಮೋಕ್ಷ. ಕಾಪಾಲಿಕರು ಬೇರೆ, ಅಘೋರಿಗಳು ಬೇರೆ, ನೀವು ಹೇಳಿದ ಹಾಗೆ ನಂಗ ಅಥವಾ ನಾಗಾ ಸಾಧುಗಳು ಬೇರೆ. ತುಂಬ ಒಂದು ತಾಯಿಯ ರೀತಿಯ ಕೋಮಲವಾದ ಮನಸ್ಸುಳ್ಳವರು ಅವರು ಅಂತ ಅಘೋರಿಗಳು. ಆದರೆ ಬರೋರು ಎಲ್ಲರೂ ಕೂಡ ವಿಕಾರವಾದ ಪ್ರಶ್ನೆಗಳನ್ನು ಕೇಳ್ತಾರೆ, ಅಥವಾ ವಿಕ್ಷಿಪ್ತವಾದ ಕೆಲಸಗಳೇ ನನಗಾಗಬೇಕು ಅಂತ ಅವರ ಮುಂದೆ ಬೇಡಿಕೆಗಳನ್ನು ಇಡೋ ಕಾರಣಕ್ಕಾಗಿ ಕುಡಿಸ್ತಾರೆ. ತನ್ನದೇ ಮೂತ್ರವನ್ನು ಅವನು ಕುಡಿಯಬೇಕು, ತನ್ನದೇ ಮಲವನ್ನು ತಾನು ತಿನ್ನಬೇಕು. ಹಾಗೆ ಮಾಡಬೇಕಾದ್ರೆ ನಿಮ್ಮ ಮುಖದಲ್ಲಿ ಈಗ ಗೆರೆಗಳು ಹೇಗೆ ಬದಲಾಯಿತೋ ಹಾಗೆ ಒಂದು ಸಣ್ಣ ಗೆರೆ ಬದಲಾದರೂ ನೀವು ಕಾಮವನ್ನು ಎಷ್ಟು ತಿರಸ್ಕಾರದಿಂದ ನೋಡ್ತೀರಿ. ಪತಂಜಲಿ ಹೇಳ್ತಾರೆ, ಹಠಯೋಗದಲ್ಲಿ ಆ ಪದ್ಧತಿಗಳಿದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ದೇವಸ್ಥಾನದ ಸುತ್ತ ಅದಿದೆ. ಹೌದು. ತಿರುವಣ್ಣಾಮಲೈನಲ್ಲಿ ಓಡಾಡಬೇಕಾದ್ರೆ ಅಲ್ಲಿ ಮೂಕ್ಪುಡಿ ಸ್ವಾಮಿ ಅಂತ ಭಾಳ ಪ್ರಸಿದ್ಧಿ. ಅವರು ಯಾವಾಗಲೇ ನೆಸ್ಸೆ ಪುಡಿ ಹಾಕೊಳ್ತಾ ಇದ್ರು ಅವರು. ಓಕೆ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಉಪಾಸನಾ ಫೌಂಡೇಶನ್ ಮುಖ್ಯಸ್ಥರು, ಯೋಗಿಗಳು ಆಗಿರುವಂಥ ಸದ್ಗುರು ಶ್ರೀ ರಾಮ ಅವರು. ನಮಸ್ಕಾರ ಗುರು. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಸೊ ಕಳೆದ ಸಂಚಿಕೆಯಲ್ಲಿ ನಾವು ಗುರುವಿನ ಬಗ್ಗೆ, ಮಹಾವತಾರ್ ಬಾಬಾ ಬಗ್ಗೆ, ಗುರು ಶಂಕರ್ ಅವ್ರ ಬಗ್ಗೆ ಮಾತಾಡಿದ್ವಿ. ನೋಡಿದಿರೋ ದಯವಿಟ್ಟು ಆ ಎಪಿಸೋಡ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಜುಲೈ 10, 2025 ಉಪಾಸನಾ ಫೌಂಡೇಶನ್ನಿಂದ ಗುರುಗಳ ನೇತೃತ್ವದಲ್ಲಿ ಒಂದು ಗುರು ಪೂರ್ಣಿಮಾ ಮಹೋತ್ಸವ ನಡೀತಾ ಇದೆ ಕಗ್ಲಿಪುರದಲ್ಲಿ. ಆಸಕ್ತರು ದಯವಿಟ್ಟು ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ. ಅದಕ್ಕೆ ಯಾವುದೇ ಖರ್ಚು ಇರಲ್ಲ. ನೀವು ಹೋಗಿ ಅಲ್ಲಿದ್ದು ಗುರುವಿನ ಕೃಪೆಗೆ ಪಾತ್ರರಾಗ್ಬೋದು. ಆಸಕ್ತರು ದಯವಿಟ್ಟು ಅದನ್ನು ನೋಡ್ಬೋದು. ಇವತ್ತಿನ ಎಪಿಸೋಡಲ್ಲಿ ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದು ಅಘೋರಿಗಳ ಬಗ್ಗೆ. ನಮ್ಮಂಥ ಜನಸಾಮಾನ್ಯರಿಗೆ ಅಘೋರಿಗಳು ಅಂದರೆ ನಮಗೆ ನಾಗಾ ಸಾಧುಗಳು ತಲೆಗೆ ಬರ್ತಾರೆ. ನಮಗೆ ವ್ಯತ್ಯಾಸ ಗೊತ್ತಿಲ್ಲ. ನಾಗಾ ಸಾಧು ಅಂತಂದರೆ ನಾವು ನಾಗಾ ಅಂದರೆ ನಾಗಾಲ್ಯಾಂಡಿಂದ ಬಂದವರು, ನಾಗಾರಾಧನೆ ಮಾಡೋರು ಅಂತ ಅಂದ್ಕೊಂಡಿದ್ವಿ. ನನಗೆ ಆಮೇಲೆ ಅದನ್ನು ಓದಿದಾಗ ಅದ್ರ ಬಗ್ಗೆ ತಿಳ್ಕೊಂಡಾಗ ಗೊತ್ತಾಯಿತು, ನಾಗಾ ಅಲ್ಲ, ಅದು ನಂಗಾ ಸಾಧು ಅಂಥೇಳಿ. ಅಂದರೆ ಬಟ್ಟೆ ಇಲ್ದಿರುವಂಥ ಸಾಧು ಬೇಸಿಕಲಿ ಅನ್ನೋದು ನನಗೆ ಗೊತ್ತಾಯಿತು. ನಂಗಾ ಸಾಧು ಅಥವಾ ನಾಗಾ ಸಾಧು ಬಗ್ಗೆ ಇರುವಂಥ ಕುತೂಹಲಕ್ಕೆ ಕಾರಣಗಳೇನೆಂದರೆ ಅವರಿರುವಂಥ ರೀತಿ, ಅವ್ರು ಬಟ್ಟೆ ಹಾಕದೇ ಇರೋದು, ಅವ್ರು ತುಂಬ ಕಡಿಮೆ ಬಟ್ಟೆ ಹಾಕ್ಕೊಳ್ಳೋದು, ಅಥವಾ ಅವ್ರ ಜೊತೆಗೆ ಅವ್ರ ಕೈ ಹಿಂಗೆ ಹಿಡ್ಕೊಂಡು ಲೈಫ್ ಲಾಂಗ್ ಹಿಂಗೆ ಇದ್ದು ಕೈ ಹಿಂಗೆ ಆಗಿರುವಂಥದ್ದು, ಈ ಥರದ್ದೆಲ್ಲ ನಾವು ಗಮನಿಸಿದ್ದೀವಿ. ಇದ್ರ ಜೊತೆಗೆ ಇನ್ನೂ ಒಂದಷ್ಟು ವಿಚಿತ್ರ ಅನ್ನಿಸುವಂಥ, ನಮ್ಮಂಥ ಜನಸಾಮಾನ್ಯರಿಗೆ ಒಪ್ಪಿಕೊಳ್ಳಲಾಗದಂಥ ಒಂದಷ್ಟು ಆಚರಣೆಗಳ ಬಗ್ಗೆ ನಾವು ಕೇಳಿದ್ದೀವಿ. ಉದಾಹರಣೆಗೆ ಅವರು ಶವ ಸಂಭೋಗದಂಥದ್ದು, ಶವವನ್ನು ತಿನ್ನುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಈ ಥರ ಆಚರಣೆಗಳು ಅವ್ರು ಮಾಡ್ತಾರೆ ಅಂತ ಹೇಳಿ ಕೇಳಿದ್ವಿ. ಸೊ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಏನಿದೆ ಆ್ಯಕ್ಚುಲಿ, ಏನು ಇವ್ರ ಒಳಗಡೆ ಏನಿದೆ ಇವ್ರೊಳಗಡೆ ಮನಸ್ಸಲ್ಲಿ, ಮತ್ತು ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಇವರು ಅನ್ನೋದು ಪ್ರಶ್ನೆ. ನಮ್ಮ ಸಮಾಜದಲ್ಲಿ ಎಷ್ಟು ದಿನಗಳಿಂದ ಇವರಿದ್ದಾರೆ, ಆಧ್ಯಾತ್ಮಿಕ ಪರಂಪರೆಯಲ್ಲಿ ಇವ್ರ ಸ್ಥಾನ ಎಲ್ಲಿ, ಮತ್ತು ಇವರು ಯಾವಾಗಿಂದ ನಮ್ಮ ಈ ಪರಂಪರೆ ಜೊತೆ ಗೂಡಿದ್ರು ಅನ್ನೋದು ಪ್ರಶ್ನೆ. ನೋಡಿ, ಭಾರತದ ಪರಂಪರೆ, ಭಾರತದ ಬ್ಯೂಟಿ ಏನು ಅಂದರೆ ಹಲವಾರು ರೀತಿಯ ವೈರುಧ್ಯಗಳು. ಯಾವುದೋ ಒಂದು ಇಲ್ಲ, ಹೀಗೇ ಇರಬೇಕು, ಹೀಗೆ ಮಾಡಬೇಕು, ಹೀಗೆ ಬದುಕಬೇಕು ಅನ್ನುವಂಥ ನಿಯಮ ಇಲ್ಲ. ಹಾಗಾಗಿ ಒಬ್ಬರಿಂದ ಸೃಷ್ಟಿ ಆದದ್ದು ಅಲ್ಲ. ಧರ್ಮ ಅಂದರೆ ಏನು ಅಂದರೆ ಯಾವುದನ್ನು ಧಾರಣೆ ಮಾಡ್ತೀವೋ ಅದು ಧರ್ಮ. ಅದು ಕೇವಲ ಒಂದೇ ಇರುವಂಥದ್ದು, ಅದು ಸನಾತನ ಧರ್ಮ. ಧಾರಣಾತ್ ಧರ್ಮ ಇತ್ಯಾಹು ಧರ್ಮೋ ಧಾರಯತಿ ಪ್ರಜಾ ಅಂತ. ಯಾವುದನ್ನು ನಾವು ಸಹಜವಾಗಿ ಧಾರಣೆ ಮಾಡಿ ಬದುಕ್ತಾ ಇದ್ದೀವೋ ಅದಕ್ಕೆ ಧರ್ಮ ಅಂತ. ಇನ್ನು ಉಳಿದದ್ದೆಲ್ಲ ಯಾರೋ ಒಬ್ಬ ವ್ಯಕ್ತಿ ಹೀಗೆ ನೀನು ಬದುಕಬೇಕು, ಹೀಗೆ ಮಾಡಬೇಕು, ಹೀಗೆ ಇರಬೇಕು, ಹೀಗೆ ನಂಬಲಿಲ್ಲ ಅಂದರೆ ನಿನಗೆ ಸಾವೇ ಗತಿ ಕೊನೆಯದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಎಲ್ಲ ಸೆಮೆಟಿಕ್ ಮತಗಳು. ಆದರೆ ಭಾರತ ಮಾತ್ರ ಹೀಗೆ ಇರಬೇಕು ಅಂತ ಹೇಳಿಲ್ಲ. ನೀನು ಏನು ಸತ್ಯ ಕಂಡುಕೊಂಡೆ ಅದಕ್ಕೆ ತಕ್ಕಂತೆ ಇನ್ನೊಬ್ರಿಗೆ ತೊಂದರೆ ಕೊಡಬೇಡ, ಇನ್ನೊಬ್ಬರಿಗೆ ದ್ರೋಹ ಮಾಡಬೇಡ, ಇನ್ನೊಬ್ಬರಿಗೆ ಯಾವುದೇ ಥರದ ಅವರ ನಂಬಿಕೆಗಳನ್ನು ಆಘಾತ ಉಂಟು ಮಾಡಬೇಡ. ಆದರೆ ನಿನಗೆ ಯಾವುದು ಸರಿ, ಯಾವುದು ಸತ್ಯ ಅಂತಿದೆಯೋ ಆ ಮಾರ್ಗದಲ್ಲಿ ನೀನು ಸಾಗು ಅಂತ. ಹಾಗೆ ಸಾಗುವಂಥ ಪ್ರಕಾರಗಳಲ್ಲಿ ನೂರಾರಿದೆ. ಅದರಲ್ಲಿ ಒಂದು ಅಘೋರಿಗಳು. ಕಾಪಾಲಿಕರು ಬೇರೆ, ಅಘೋರಿಗಳು ಬೇರೆ, ನೀವು ಹೇಳಿದ ಹಾಗೆ ನಂಗ ಅಥವಾ ನಾಗಾ ಸಾಧುಗಳು ಬೇರೆ. ನಾಗಾ ಸಾಧುಗಳು ಯಾರು ಅಂದರೆ, ನಾವು ಹಿಂದಿನ ಸಂಚಿಕೆಯಲ್ಲಿ ಶಂಕರರ ಬಗ್ಗೆ ಮಾತಾಡ್ತಾ ಇದ್ವು. ಅದರಲ್ಲೂ ಒಂದಷ್ಟು ವೈರುಧ್ಯಗಳಿದೆ ಅವರಲ್ಲೂ ಕೂಡ. ಅದೇನೇ ಇರಲಿ, ಆದರೆ
ಭಾರತದ ಸನಾತನ ಪರಂಪರೆಗೆ ಆಕ್ರಮಣಗಳಾದಾಗ ಅದನ್ನು ತಡೆಯೋರು ಯಾರು? ಇನ್ನೆಲ್ಲ ಉಳಿದವರೆಲ್ಲ ಅವರ ರಾಜಕೀಯವಾಗಿ ನೋಡ್ತಾ ಇದ್ದಾರೆ. ನನ್ನ ರಾಜಕೀಯ ರಾಜ್ಯವನ್ನು ನಾನು ಹೇಗೆ ಬಚಾವ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಾರೆ. ಆದರೆ ದೇವಸ್ಥಾನಗಳನ್ನು ರಕ್ಷಣೆ ಮಾಡೋರು ಯಾರು? ಈ ಪರಂಪರೆಯನ್ನು ರಕ್ಷಣೆ ಮಾಡೋರು ಯಾರು? ಹಾಗೆ ಯಾರು ಯಾವ ರೀತಿಯಲ್ಲಿ ಆಕ್ರಮಣ ಮಾಡ್ತಾರೋ ಅದೇ ರೀತಿಯಾಗಿ ಉತ್ತರವನ್ನು ಕೊಡಬೇಕು. ಹಾಗಾಗಿ ಕೇವಲ ಶಾಸ್ತ್ರದ ಅಭ್ಯಾಸ ಮಾಡಿ ಕೂತ್ರೆ ಆಗಲ್ಲ, ಶಸ್ತ್ರದ ಅಭ್ಯಾಸವೂ ಬೇಕು ಅಂತ ಶಂಕರರಿಗೆ ಮನವರಿಕೆ ಆದಾಗ ಶುರುವಾಗಿದ್ದ ಈ ನಾಗಾ ಸಾಧು ಪರಂಪರೆ. ಅದು ಒಂದು ರೀತಿಯಲ್ಲಿ ಹಿಂದೂ ಧರ್ಮದ ರಕ್ಷಣೆಯ ಆರ್ಮಿ ಇದ್ದ ಹಾಗೆ. ಓಕೆ ಓಕೆ, ಧಾರ್ಮಿಕ ಆರ್ಮಿ. ಧಾರ್ಮಿಕ ಆರ್ಮಿ, ಕೇವಲ ಧಾರ್ಮಿಕ ಆರ್ಮಿ ಅಲ್ಲ. ನೀವು ಕೇಳಿದರೆ 1857 ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲೂ ನಾಗಾ ಸಾಧುಗಳದ್ದೇ ಕೊಡುಗೆ ಮೇಲುಗೈ. ಅದನ್ನು ತಿಳಿಸೋದ್ರಲ್ಲಿ ವಿಫಲರಾಗಿರ್ಬೋದು ಇತಿಹಾಸ ತಜ್ಞರು, ಕಂಪ್ಲೀಟ್ ವಿಫಲರಾಗಿದ್ದಾರೆ. ಅವರಷ್ಟು ಎಷ್ಟು ಲಕ್ಷ ಜನ ಸತ್ರು, ಅವರು ಎಷ್ಟು ಲಕ್ಷ ಜನ ಅವರ ತ್ಯಾಗವನ್ನು ಮಾಡಿಕೊಂಡ್ರು, ಅದು ಯಾರಿಗೂ ಗೊತ್ತೇ ಇಲ್ಲ. ಹಳ್ಳಿಗೂ ಈ ಪ್ರಥಮ ಸ್ವತಂತ್ರ ಸಂಗ್ರಾಮವನ್ನು ಹಬ್ಬಿಸಿದವರೇ, ಅದನ್ನು ಮುಟ್ಟಿಸಿದವರೇ ನಾಗಾ ಸಾಧುಗಳು. ಅದನ್ನು ನಾವು ತಿಳಿಯಬೇಕು, ಕೇವಲ ಒಂದು ಭಾಗದಲ್ಲಿ ನೋಡಬಾರ್ದು ನಾವು. ಎರಡನೇದು, ನಂಗಾ ಸಾಧು ಅಂತ ನೀವೇನು ಹೇಳಿದ್ರಲ್ಲ, ಕೇವಲ ಒಂದು ಕುಂಭಮೇಳದ ಆ ಸಮಯದಲ್ಲಿ ಮಾತ್ರವೇ ಅವರು ನಗ್ನರಾಗ್ತಾರೆ. ಇನ್ನು ಉಳಿದ ಸಮಯದಲ್ಲಿ ಎಲ್ಲರಂತೆ ಒಂದು ಕಾವಿ ಬಟ್ಟೆ ಹಾಕ್ಕೊಂಡು ನಿಮ್ಮದೇ ಬೆಂಗಳೂರಿನಲ್ಲಿ ಓಡಾಡ್ತಾ ಇರ್ತಾರೆ, ಇಲ್ಲ ಹಂಪಿಯಲ್ಲಿ ಓಡಾಡ್ತಾ ಇರ್ತಾರೆ, ಇಲ್ಲ ಯಾವುದೋ ಧಾರ್ಮಿಕ ಕ್ಷೇತ್ರದಲ್ಲಿ ಅವರು ಓಡಾಡಿಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅಥವಾ ಏಕಾಂತ ಸಾಧನೆಯಲ್ಲಿ ಇನ್ನು ಉಳಿದ ಸಮಯವನ್ನು, ಹೆಚ್ಚಿನ ಸಮಯವನ್ನು ವಿನಿಯೋಗಿಸ್ತಾರೆ ಅವರು. ಹಾಗಾಗಿ ನಾಗಾ ಸಾಧುಗಳು ಅಂದ ತಕ್ಷಣ ಯಾವಾಗಲೂ ಭಸ್ಮವನ್ನು ಬಳಕೊಂಡು ಬಟ್ಟೆಯನ್ನೇ ಹಾಕದೆ ಇಡೀ ವರ್ಷ ಪೂರ್ತಿ ಅವರ ಜೀವನ ಪೂರ್ತಿ ಇರ್ತಾರೆ ಅಂತ ಅಂದ್ಕೊಂಡ್ರೆ ಅದು ಭ್ರಮೆ. ಅವರು ಕೇವಲ ಆ ರೀತಿಯ ನಗ್ನರಾಗೋದು ಕುಂಭಮೇಳದ ಸಮಯದಲ್ಲಿ ಮಾತ್ರ. ಇನ್ನು ಉಳಿದ ಸಮಯದಲ್ಲಿ ಎಲ್ಲರಂತೆ ಕಾವಿ ಬಟ್ಟೆ ಹಾಕ್ಕೊಂಡೆ ಅವರ ಆಶ್ರಮದಲ್ಲಿ, ಅವರ ಮಠದಲ್ಲಿ, ಅವರ ಅಖಾಡಗಳಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಆದರೆ ಇದರ ಪರಿವರ್ತನಕಾರರು ಯಾರು, ಅದನ್ನು ಸೃಷ್ಟಿಕರ್ತರು ಯಾರು ಅಂದರೆ ಆದಿ ಶಂಕರಾಚಾರ್ಯರು. ಸೊ ಅವಾಗಿನಿಂದ ಇದು ಬಂದಿದೆ, ಈ ಪರಂಪರೆ ಅಂದಿನಿಂದ ಬಂದಿದೆ. ಆದರೆ ಅವರಲ್ಲೂ ಹೇಳ್ತಾರೆ, ಇಲ್ಲ ಅವ್ರಿಗೆ ಮುಂಚೆನೂ ನಾವಿದ್ವು ಅಂತ ಕೆಲವರು ಹೇಳೋರಿದ್ದಾರೆ. ಹಾಗೆ ಹೇಳೋದಿದ್ರೆ ಅವರನ್ನು ಸಂಘಟನೆ ಮಾಡಿದವರು ಆದಿ ಶಂಕರಾಚಾರ್ಯರು ಅಂತ ಬಿಲ್ಕುಲ್ ಹೇಳ್ಬೋದು. ಓಕೆ, ಬಟ್ ನಮ್ಮ ಹಿಸ್ಟ್ರಿ ಪುಸ್ತಕಗಳಲ್ಲಿ ನಾವು ದಾಳಿಗಳ ಬಗ್ಗೆ ಕೇಳಿದ್ದೀವಿ. ಈಗ ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಸೋಮನಾಥ ದೇವಾಲಯ 11 ಬಾರಿ ದಾಳಿ ಆಯಿತು, 7 ಬಾರಿ ದಾಳಿ ಆಯಿತು ಅಂಥೇಳಿ ದೇವಸ್ಥಾನಗಳ ಮೇಲೆ. ಮತ್ತು ನಾವು ನಮ್ಮ ಭಾಳಷ್ಟು ದೇವಸ್ಥಾನಗಳು ಈಗಲೂ ಕೂಡ ನಿಮಗೆ ಧ್ವಂಸಗೊಂಡ ಸ್ಥಿತಿಯಲ್ಲಿವೆ. ಬಟ್ ಎಲ್ಲೂ ಕೂಡ ನನಗೆ ಈ ಒಂದು ಗೋರಿ ವಿರುದ್ಧ, ಗಜ್ನಿ ವಿರುದ್ಧ ನಾಗಾ ಸಾಧುಗಳು ಅಥವಾ ಅಘೋರಿಗಳು ಹೋರಾಟ ಮಾಡಿದ್ದು ನಾನೆಲ್ಲೂ ಕೇಳಿಲ್ಲ. ನಮ್ಗೆ ಗೊತ್ತಿಲ್ವಾ ಅಥವಾ ಅದು ಆಗಿಲ್ವಾ? ನನಗೆ ನೋಡಿ, ಇತಿಹಾಸವನ್ನು ಇವತ್ತು ಯಾವುದೋ ಒಂದು ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡೋರ ಸಂಖ್ಯೆನೇ ಹೆಚ್ಚು. ಈಗ ನಾನೂ ಮಾತಾಡಲಿಕ್ಕೆ ಅಷ್ಟು ಅರ್ಹನಲ್ಲ ಇತಿಹಾಸದ ಬಗ್ಗೆ. ಆದರೆ ಕೇಳಿ ಗೊತ್ತಿರೋದ್ರಿಂದಾಗಿ ಇದನ್ನು ಹೇಳ್ಬೋದು. ಅಧ್ಯಯನ ಮಾಡಿದರೆ ಅದು ಸತ್ಯದ ಎಲ್ರಿಗೂ ಅರ್ಥ ಆಗ್ತದೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಉತ್ತರ ದಕ್ಷಿಣದವರು ನಾವು ರಾಮನನ್ನೇ ಪೂಜೆ ಮಾಡ್ತಾ ಇರಲಿಲ್ಲ, ಕೃಷ್ಣನನ್ನೇ ಪೂಜೆ ಮಾಡ್ತಾ ಇರಲಿಲ್ಲ. ಯಾವುದೋ ಒಂದು ರೂಮ್ನಲ್ಲಿ ಕೂತ್ಕೊಂಡು ಕತೆ ಓದ್ಕೊಂಬಂದು ಕತೆ ಮಾಡೋದ್ರಿಂದ ಆಗೋದಿಲ್ಲ. ಇದಕ್ಕೆ ಆಳವಾಗಿ ಅಧ್ಯಯನ ಮಾಡಬೇಕು. ಇತ್ತೀಚೆಗೆ ಆಳವಾಗಿ ಅಧ್ಯಯನ ಮಾಡುವಂಥ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಹಾಗಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆನೂ ಹಲವಾರು ಪುಸ್ತಕಗಳು ಬಂದಿದೆ ಅಂತ ಕೇಳಲ್ಪಟ್ಟಿದ್ದೀನಿ. ನಾನು ಅಲ್ಲಲ್ಲಿ ಓದಿದ್ದೀನಿ. ನಾನು ಉತ್ತರದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಓಡಾಡಿದ್ದೀನಿ. ನಾಗಾ ಸಾಧುಗಳ ಜೊತೆಯಲ್ಲೇ ನಾನು ತಿಂಗಳಗಟ್ಟಲೆ ಬದುಕಿದ್ದೀನಿ. ಅವರ ಜೀವನ ಏನು ಅಂತ ಗೊತ್ತಿದೆ, ಅವರ ಹೋರಾಟ, ಅವರ ಪರಂಪರೆ ಅವರಿಗೆ ಅರ್ಥ ಗೊತ್ತಿದೆ ಚೆನ್ನಾಗಿ. ಹಾಗಾಗಿ ನೇರವಾಗಿ ಅವರಿಂದ ನಾನು ಸಾಕಷ್ಟು ವಿಷಯಗಳನ್ನು ಕೇಳಿದ್ದೀನಿ. ನನಗೆ ಗೊತ್ತಂಥ ಯೋಗ ವಿದ್ಯೆಯನ್ನು ಅವ್ರಿಗೂ ನಾನು ಕಲಿಸಿದ್ದೀನಿ. ಹಾಗಾಗಿ ನಮ್ಮಿಬ್ಬರ ನಡುವೆ ಕಾಶಿನಲ್ಲಿರ್ಬೋದು, ಹರಿದ್ವಾರದಲ್ಲಿರ್ಬೋದು ಒಂದು 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 ಬಾಂಧವ್ಯ ಇತ್ತು. ಅದರಲ್ಲೂ ಕಡೇಶ್ವರಿ ಒಬ್ಬ ಗೋಪಾಲನಂದಗಿರಿಯವರು ಅವರು ನಮ್ಮ ಆಹ್ವಾನ ಕೊಟ್ಟಿದ್ದರು, ಬಂದು ನಮ್ಮ ಜೊತೆ ಇರಲಿ ಅಂತ. ಹಾಗಾಗಿ ಈ ರೀತಿಯಾಗಿ ನಮಗೆ ಹತ್ತಿರದಿಂದ ಗೊತ್ತಿರೋದ್ರಿಂದ ಹೇಳ್ತೀನಿ, ಎಷ್ಟೋ ದೇವಸ್ಥಾನಗಳ ಮಾತ್ರವೇ ಅಲ್ಲ, ಎಷ್ಟೋ ಮಹಿಳೆಯರ ಮಾನಹರಣ ಆಗಬೇಕಾದರೂ ತಮ್ಮ ರಕ್ತವನ್ನು ಸುರಿಸಿ ಅವರ ರಕ್ಷಣೆಗೆ ನಿಂತವರು ನಾಗಾ ಸಾಧುಗಳು. ಅವರಿಗೆ ಜೀವ ಭಯವೇ ಇಲ್ಲ ಇವತ್ತಿಗೂ. ಹಾಗಾಗಿ ಅವರು ಹೊರಟು ಅಂತ ನಿಮಗೆ ಕಾಣಿಸ್ತಾರೆ. ಯಾಕೆ ಅಂದರೆ ಅವರು ಹೋರಾಟದ ಬದುಕನ್ನೇ ಕಟ್ಟಿಕೊಂಡು ಬಂದಿರೋ ಕಾರಣದಿಂದಾಗಿ. ಆ ಪರಂಪರೆಯೇ ಇವತ್ತು ಅಲ್ಲಲ್ಲಿ ಒಂದಷ್ಟು ದಾರಿ ತಪ್ಪದವರು ಮಧ್ಯೆ ಸೇರಿಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಇವತ್ತು 13 ಅಖಾಡಗಳಿದೆ. ಪ್ರಾರಂಭದಲ್ಲಿ ಕೇವಲ 3 ಅಖಾಡ ಇತ್ತು ಅಂತ ಹೇಳ್ತಾರೆ. 3ರಿಂದ ಇವತ್ತು 13 ಆಗಿದೆ. ಅಂದರೆ ಯಾವುದೇ ಒಂದು ಪ್ರಕ್ರಿಯೆ ದೀರ್ಘವಾಗ್ತಾ ಹೋದಾಗ ಅಲ್ಲಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗಬಹುದು, ಯಾವುದೇ ಪರಂಪರೆ ಆಗಲಿ. ಹಾಗೆ ದೀರ್ಘವಾದಾಗ ಒಂದಷ್ಟು ಡೈಲ್ಯೂಟ್ ಆಗಬಹುದು, ಆದರೆ ಪೂರ್ಣವಾಗಿ ಆಗಿದೆಯಾ ಅಂದರೆ ಇಲ್ಲ.
ಅಖಾಡಗಳಂದ್ರೆ ಬೇಸಿಕಲಿ ಮಠಗಳು ಇವ್ರದ್ದು. ನಾವು ಹೇಗೆ ದಕ್ಷಿಣದಲ್ಲಿ ನಾವು ಮಠಗಳು ಅಂತ ಕರಿತೀವಿ, ಉತ್ತರದಲ್ಲಿ ಅದನ್ನು ಅಖಾಡಗಳು ಅಂತ ಕರೀತಾರೆ. ಅತ್ಯಂತ ಮುಖ್ಯವಾದ ಅಖಾಡ ಯಾವುದು ಅಂದರೆ ನಿರ್ಮೋಹಿ ಅಖಾಡ ಮತ್ತು ಜೂನ ಅಖಾಡ ಅತ್ಯಂತ ಪ್ರಮುಖವಾದ ಅಖಾಡಗಳು. ಇಬ್ಬರು ಅಖಾಡದ ಅವರ ಮಹಾಮಂಡಲೇಶ್ವರ ಅಂತ ಕರೀತಾರೆ ಅಖಾಡದ ಮುಖ್ಯಸ್ಥರನ್ನು. ಅಲ್ಲಿಂದಾಗಿ ಮಹಾಮಂಡಲೇಶ್ವರ, ಆಚಾರ್ಯ ಮಹಾಮಂಡಲೇಶ್ವರ ಅದರ ಮುಖ್ಯಸ್ಥರನ್ನು, ಅದಾದಮೇಲೆ ಮಹಾಮಂಡಲೇಶ್ವರ, ಮಂಡಲೇಶ್ವರ, ಆಚಾರ್ಯ, ಮಹಾಂತರ, ಅದಾದಮೇಲೆ ನಾಗಸಾಧು, ಹೀಗೆ ಬರುವಂಥದ್ದು. ಸೊ ಈಗ ಮತ್ತೊಂದು ಸಲ ನಾನು ನಾಗಸಾಧುಗಳ ಬಗ್ಗೆ ಅಥವಾ ಅಘೋರಿಗಳ ಬಗ್ಗೆ ಪ್ರಶ್ನೆ ಬರೋದೇನೆಂದರೆ, ಅವರ ಒಂದು ಆಚರಣೆಗಳಿದೆ ಅಲ್ವಾ, ನಾನು ಮುಂಚೆ ಪ್ರಶ್ನೆಗಳಲ್ಲಿ ಹೇಳಿದೆ, ಅವರ ಆ ಥರದ್ದು ವಿಕ್ಷಿಪ್ತವಾದ ಆಚರಣೆಗಳನ್ನ ಯಾಕೆ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ. ಎರಡನೇದು ಉದ್ದೇಶ ಏನು ಅವ್ರದ್ದು, ಫೈನಲಿ ಏನು? ನೋಡಿ, ಸನಾತನ ಪರಂಪರೆಯ ಮೂಲ ಉದ್ದೇಶ, ಪ್ರತಿಯೊಬ್ಬರ ಉದ್ದೇಶ, ಅದು ಯಾವುದೇ ಮಾರ್ಗ ಆಗಿರಲಿ, ಅಲ್ಟಿಮೇಟ್ ಉದ್ದೇಶ ಏನು ಅಂದರೆ ಮೋಕ್ಷ. ಹಾಗೆ ಪಡೀಲಿಕ್ಕೆ ಹಲವಾರು ಮಾರ್ಗಗಳಿದೆ, ಅದರಲ್ಲಿ ನಾಗಸಾಧುಗಳದು ಒಂದು. ಆದರೆ ನೀವು ನಾಗಸಾಧುಗಳ ಜೊತೆ ಅಘೋರಿಗಳನ್ನು ಸೇರಿಸೋ ಹಾಗಿಲ್ವಾ? ಅಘೋರಿಗಳೇ ಬೇರೆ, ನಾಗಸಾಧುಗಳೇ ಬೇರೆ. ನಾಗಸಾಧುಗಳು ಲಕ್ಷಗಳಲ್ಲಿ ಸಿಗ್ತಾರೆ. ಉದಾಹರಣೆಗೆ ಜೂನಾ ಅಖಾಡ ಆಲ್ಮೋಸ್ಟ್ ಒಂದು 7-8 ಲಕ್ಷ ಇದ್ದಾರೆ ಅಂತ ಹೇಳ್ತಾರೆ. ಜೂನಾ ಅಖಾಡದ ಆ ಪರಂಪರೆಯ ಸನ್ಯಾಸಿಗಳೇ 7-8 ಲಕ್ಷ ಜನ ಇದ್ದಾರೆ ನಾಗಸಾಧುಗಳು. ಮಹಂತರು, ನಾಗಸಾಧುಗಳು ಎಲ್ಲರೂ ಸೇರಿ ಸನ್ಯಾಸಿಗಳು. ಅದರಲ್ಲಿ ತುಂಬ ಪರಂಪರೆ ಇದೆ, ಬರೀ ನಾಗಸಾಧು ಮಾತ್ರ ಅಲ್ಲ. ಅಖಾಡ ಅಂದ ತಕ್ಷಣ ಅದರಲ್ಲಿ ತುಂಬ ರೀತಿಯ ವಿಧಗಳಿದೆ, ಅದರಲ್ಲೂ ಕೂಡ. ಅದೇ ರೀತಿ ನಿರ್ಮೋಹಿ ಅಖಾಡದಲ್ಲೂ ಒಂದು 5-6 ಲಕ್ಷ ಜನ ಇದ್ದಾರೆ. ಇನ್ನು ಉಳಿದ ಅಖಾಡಗಳು 1 ಲಕ್ಷ, 2 ಲಕ್ಷ, 50,000 ಹೀಗಿದ್ದಾರೆ. ಎಲ್ಲ ಸೇರಿದ್ರೆ ನನ್ನ ಪ್ರಕಾರ ಒಂದು 20-25 ಲಕ್ಷ ಸಾಧುಗಳು, ಸಂತರು ಸಿಗ್ತಾರೆ ಕೇವಲ ನಾಗ ಅಖಾಡಗಳಿಂದನೇ. ಆದರೆ ಅಘೋರಿಗಳೇನಿದ್ದಾರೆ ನಿಮಗೆ ಬೆರಳೆಣಿಕೆ ಅಷ್ಟು ಜನ ಸಿಗ್ತಾರೆ. ನಾವು ಮಾತಾಡ್ತಿರೋದು ಅಘೋರಿಗಳು. ಈಗ ನೀವು ಕೇಳ್ತಾ ಇರುವಂಥದ್ದು ಏನಿದೆ, ವಿಕ್ಷಿಪ್ತ ಅಂತ ಶಬ್ದ ಏನು ಬಳಸ್ತಾ ಇದ್ದೀರಿ, ವಿಚಿತ್ರ ಅಂತ ಏನು ಕೇಳ್ತಾ ಇದ್ದೀರಿ, ಅದು ಇರುವಂಥದ್ದು ಅಘೋರಿಗಳು. ನಾವು ಹೊರಗೆ ನಿಂತು ನೋಡ್ತಾ ಇರೋದ್ರಿಂದ ಅಘೋರಿಗಳು ನಮಗೆ ವಿಕ್ಷಿಪ್ತವಾಗಿ ಕಾಣಿಸ್ತಾರೆ, ವಿಕಾರವಾಗಿ ಕಾಣಿಸ್ತಾರೆ. ಆದರೆ ಆ ಶಬ್ದದಲ್ಲೇ ಒಂದು ಅರ್ಥ ಇದೆ ನೋಡಿ, ಅಘೋರಿ ಅಂತ, ಘೋರವಲ್ಲದ್ದು ಅಂತ. ಬಟ್ ಆ್ಯಕ್ಚುಲಿ ಅವ್ರು ಘೋರವಾಗಿ ಇರ್ತಾರೆ. ಜನಗಳನ್ನು ಹತ್ತಿರಕ್ಕೆ ಬರಬಾರದು ಅವರು ಅನ್ನೋ ಕಾರಣಕ್ಕಾಗಿ ಅವರು ಘೋರವಾಗಿರ್ತಾರೆ. ಆದರೆ ಅವರು ಒಳಗೆ ಹೋದರೆ, ಅವರ ಹತ್ತಿರಕ್ಕೆ ಹೋದರೆ ಅವರು ಅಘೋರಿಗಳು. ಅರ್ಥಾತ್ ತುಂಬ ವಿನಮ್ರ, ತುಂಬ ಸೌಜನ್ಯ, ತುಂಬ ಒಂದು ತಾಯಿಯ ರೀತಿಯ ಕೋಮಲವಾದ ಮನಸ್ಸುಳ್ಳವರು ಅವರು ಅಂತ ಅಘೋರಿಗಳು. ಆದರೆ ಬರೋರು ಎಲ್ಲರೂ ಕೂಡ ವಿಕಾರವಾದ ಪ್ರಶ್ನೆಗಳನ್ನು ಕೇಳ್ತಾರೆ, ಅಥವಾ ವಿಕ್ಷಿಪ್ತವಾದ ಕೆಲಸಗಳೇ ನನಗಾಗಬೇಕು ಅಂತ ಅವರು ಮುಂದೆ ಬೇಡಿಕೆಗಳನ್ನು ಇಡೋ ಕಾರಣಕ್ಕಾಗಿ ಅವರು ಕೆಟ್ಟದಾಗಿ ವರ್ತನೆ ಮಾಡ್ತಾರೆ. ನೋಡಿ, ನೀವು ಅವಧೂತರುಗಳು ಅಂತಲೇ ಕೇಳ್ತಿರಲ್ಲ, ನೀವು ಅವಧೂತರುಗಳನ್ನು ನೋಡಿ, ಅವರು ವಿಚಿತ್ರವಾಗಿ ಇರ್ತಾರೆ, ಕೆಟ್ಟ ಕೆಟ್ಟ ಶಬ್ದಗಳನ್ನು ಬೈತಾರೆ. ನಾನು ಕೆಲವು ವರ್ಷಗಳ ಹಿಂದೆ ತಿರುವಣ್ಣಾಮಲೈನಲ್ಲಿ ಓಡಾಡಬೇಕಾದ್ರೆ ಅಲ್ಲಿ ಮೂಕ್ಪುಡಿ ಸ್ವಾಮಿ ಅಂತ ಭಾಳ ಪ್ರಸಿದ್ಧಿ. ಅವರು ಯಾವಾಗಲೇ ನೆಸ್ಸೆ ಪುಡಿ ಹಾಕ್ಕೊಳ್ತಾ ಇದ್ರು ಅವರು ತುಂಬ ಪ್ರಸಿದ್ಧಿ. ಎಷ್ಟು ಪ್ರಸಿದ್ಧಿ ಅಂದರೆ, ಅವರು ನನ್ನ ಕಾರನ್ನು ಹತ್ತಲಿ, ನನ್ನ ಕಾರೊಳಗೆ ಕುತ್ಕೊಳ್ಳಿ ಅಂತಲೇ 10 ಕಾರ್ ಅವ್ರ ಹಿಂದೆ, ಅವರು ನಡ್ಕೊಂಡು ಹೋಗ್ತಾ ಇದ್ದರೆ ಅವ್ರ ಹಿಂದೆ 10 ಕಾರು ಹೋಗೋದು. ಜನ ಎಷ್ಟು ನಂಬಿದ್ರು ಅವರನ್ನು ಅಂದರೆ, ಅದು ಆಗ್ತಿತ್ತೋ ಇಲ್ವ ನಮಗೆ ಗೊತ್ತಿಲ್ಲ. ಆದರೆ ಅವ್ರ ಹಿಂದೆ ಕಾರು ನೋಡಿದ್ರೆ ಎಲ್ಲರೂ ಕೇಳಿದ್ವು, ಏನು ಯಾಕೆ ಇವ್ರ ಹಿಂದೆ ಹೋಗ್ತೀರಿ? ನೋಡಿ, ಅವರು ನಮ್ಮನ್ನು ನೋಡಿ ಒಂದ್ಸರಿ ದೃಷ್ಟಿ ಹಾಯಿಸಿದ್ರು, ನನ್ನ ಅದೃಷ್ಟ ಬದಲಾಯಿತು. ಸಾಮಾನ್ಯ ಹೋಟೆಲ್ ಇಟ್ಕೊಂಡಿದ್ದೆ, ಇವತ್ತು 5 ಸ್ಟಾರ್ ಹೋಟೆಲ್ ಇಟ್ಕೊಂಡಿದ್ದೀನಿ. ಕೊರೆ ಇಟ್ಕೊಂಡಿದ್ದೆ, ಕಷ್ಟಪಡ್ತಾ ಇದ್ದೆ, ಇವತ್ತು ಇಷ್ಟು ಬೆಂಜ್ ಕಾರುಗಳೇ ನನ್ನ ಹತ್ರ ಇದೆ. ಹೀಗೆ ಹೇಳ್ತಾ ಇರೋರು ನಾವೇ ಪ್ರತ್ಯಕ್ಷವಾಗಿ ನೋಡಿದ್ವಿ. ಅವ್ರಿಗೋಸ್ಕರವೇ 2 ಕಾರು ಸದಾ ಅವ್ರು ಇದ್ದದ್ದು, ಭಿಕ್ಷಕನಲ್ಲೂ ಭಿಕ್ಷಕನಾಗಿ ಇದ್ದದ್ದು. ಸ್ನಾನ ಮಾಡಿ ಎಷ್ಟೋ ದಿನಗಳಾಗಿತ್ತು. ಹತ್ತಿರಕ್ಕೆ ಹೋದರೆ ದುರ್ವಾಸನೆ ಬರೋದು. ಹಾಗೆ ಊಟಕ್ಕೆ ಎಲ್ಲೋ ಹೋಗಿ ಭಿಕ್ಷೆ ಬೇಡೋರು, ಎಲ್ಲೋ ಕುತ್ಕೊಳ್ಳೋರು. ಹೋಟೆಲ್ನವರು ಕೂಡ ನಮ್ಮ ಹೋಟೆಲ್ಗೆ ಒಂದು ಸರಿ ಬಂದು ಕುತ್ಕೊಂಡ್ಬಿಡ್ಲಿ ಸಾಕು ಅಂತ ಅವ್ರು ಬರ್ತಾ ಇದ್ರೆ ಕಾಫಿ ಇಡ್ಲಿ ಹಿಡ್ಕೊಂಡು ಕಾಯ್ತಾ ಕೂತಿರೋರು. ಅವ್ರ ರಸ್ತೆಯಲ್ಲಿ ಬರ್ತಾ ಇದ್ರೆ, ಹೈವೇನಲ್ಲೇ ನಡ್ಕೊಂಡು ಹೋಗ್ತಾ ಇದ್ರು, ಅವರನ್ನು ದೂರದಿಂದ ನೋಡಿ ನಮಸ್ಕಾರ ಮಾಡೋರು. ಆದರೆ ಅವರು ಇದ್ದದ್ದ ನಡವಳಿಕೆ ಎಂಥದ್ದು, ಕೆಟ್ಟದಾಗಿ ಬರೋರಿಗೆಲ್ಲ. ಕಣ್ಣು ಮುಂದೆ ನೀವು ಪದೇ 2-3 ಸರಿ ಕಾಣಿಸ್ಕೊಂಡ್ಬಿಟ್ರೆ ಅವ್ರ ಹತ್ರ ಬೆತ್ತಾ ಇರೋದಲ್ಲ, ಏಜ್ ಆಗಿತ್ತು ಅವರಿಗೆ, ಅದರಲ್ಲೇ ಹೊಡೆಯೋರು. ಎಷ್ಟೋ ಜನಕ್ಕೆ ತಲೆನೇ ಹೊಡೆದು ರಕ್ತ ಬಂದದ್ದಿದೆ. ಯಾಕೆ ಹಾಗೆ? ಅವ್ರು ನಿಜಕ್ಕೂ ಹಾಗೆ ಇದ್ರ? ಹಾಗಿದ್ದಿದ್ರೆ ಅಷ್ಟು ಜನಕ್ಕೆ ಯಾಕೆ ಒಳ್ಳೇದಾಗ್ತಾ ಇತ್ತು? ಯಾಕೆ ಹಾಗಿದ್ರು ಅಂದರೆ, ಎಲ್ಲರೂ ಬಂದರು ನನ್ನ ಏಕಾಂತಕ್ಕೆ ಭಂಗ ಮಾಡ್ತಾರೆ, ಬಂದು ನನಗೆ ಕಾಟ ಕೊಡ್ತಾರೆ ಅಂತ ಅಂದಾಗ ಕೋಪಗೊಂಡು ಹಾಗೆ ಅವರು ವಿಕ್ಷಿಪ್ತವಾಗಿ ವರ್ತನೆ ಮಾಡೋರು.
ತುಂಬ ಪ್ರಸಿದ್ಧಿ. ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಮೂಕುಬಿಡಿ ಸ್ವಾಮಿ ಅಂದರೆ ಬಹಳ ಪ್ರಸಿದ್ಧಿ. ಈಗಿಲ್ಲ, ಈಗ ಒಂದು 4-5 ವರ್ಷದ ಹಿಂದೆ ಅವರ ದೇಹತ್ಯಾಗ ಮಾಡಿದರು. ನಾವು 2-3 ಸರಿ ಹೋಗಿ ಗಂಟೆಗಟ್ಟಲೆ ನಾವು ಕೂರ್ತಿದ್ದು. ನಮಗೂ ಒಂದು ಹಂತದಲ್ಲಿ ಹುಚ್ಚುತನ ಇತ್ತು, ಅವಧೂತರು ಅಂದರೆ ಹೇಗಿರ್ತಾರೆ, ಹೇಗೆ ಮಾಡ್ತಾರೆ, ನಮ್ಮನ್ನು ನೋಡಿ ನಮಗೂ ಅನಿಸೋದು, ನಮ್ಮನ್ನು ನೋಡಿ ನಾವು ಏನೋ ಆಗಬಹುದೇನೋ ಅಂತ ನಮಗೂ ಕುತೂಹಲ ಇತ್ತು. ಓಕೆ, ನೀವು ಅವ್ರ ಜೊತೆ ಅಂದರೆ ನೀವು ಮಾತಾಡಿದ್ರು? ಇಲ್ಲ, ಅವ್ರಿಗೆ ತಮಿಳು ಬಿಟ್ಟರೆ ಬೇರೆ ಅವನು, ಅವ್ರು ಸುಮ್ಮನೆ ಕೆಟ್ಟ ಶಬ್ದಗಳೇ, ಅವರು ಬರ್ತಾ ಇದ್ದದ್ದು ಎಲ್ಲ ಏನೇನೋ ಮಾತುಗಳು, ಮಾತುಕತೆ ಇಲ್ಲವೇ ಇಲ್ಲ. ಹತ್ತಿರದಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ವಿ ನಾವು ಅಷ್ಟೇ. ಒಂದು ಆ ಸಮಯದಲ್ಲಿ ನಮಗೂ ಒಂದು ಕುತೂಹಲ ಇತ್ತು. ಹೀಗೆ ಬೇರೆ ಬೇರೆ ಅವಧೂತರುಗಳು ಎಲ್ಲೋ ಇದ್ದಾರೆ ಅಂದ ತಕ್ಷಣ ಹೋಗಿ ಭೇಟಿ ಮಾಡೋದು, ನೋಡೋದು, ಅವ್ರ ಜೊತೆ ಕೂತ್ಕೊಂಡು ಕಾಲ ಕಳೆಯುವಂಥ ಕೆಲಸ ಮಾಡ್ತಾ ಇದ್ರು. ಅಂದರೆ ಹೀಗೆ ಒಬ್ಬ ಅವಧೂತರೇ ಜನರನ್ನು ದೂರ ಇಡಬೇಕು ಅಂತ ಹೇಗೆ ವರ್ತಿಸ್ತಾರೆ ಅಂತ ಆದರೆ ಅಘೋರಿಗಳು ಅವರು ಇದಕ್ಕಿಂತಲೂ ಇನ್ನೂ ವಿಕ್ಷಿಪ್ತರವರು, ವಿಚಿತ್ರವಾಗಿ ವರ್ತನೆ ಮಾಡೋರು ಮತ್ತು ಅಧ್ಯಾತ್ಮದಲ್ಲಿ ಅತ್ಯಂತ ಉನ್ನತ ಸಾಧನೆಯಲ್ಲಿ ತೊಡಗದಂಥವ್ರು. ಅವರೂ ಕೂಡ ಸಾಮಾನ್ಯ ಜನರು ಬರಬಾರದು ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ವಿಕ್ಷಿಪ್ತವಾಗಿ ಘೋರವಾಗಿ ವರ್ತಿಸ್ತಾರೆ. ಆದರೆ ಮನಸ್ಸಿನಲ್ಲಿ ಅವರು ಅತ್ಯಂತ ಶಾಂತರು, ನಿರ್ಲಿಪ್ತರು. ಆದರೆ ಅವರ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಮಗೆ ಸಮಾಜ ಒಪ್ಪಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಅಂಶಗಳನ್ನು ಅವರು ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೊಂಡಿದ್ದಾರೆ? ಯಾಕೆ ಅಂದರೆ ನೀವು ಯಾವುದನ್ನು ವಿರೋಧಿಸ್ತೀರೋ ಅದು ಕೂಡ ಪೂಜೆಗೆ ಅರ್ಹ ಅಂತ ಅವರು ಭಾವಿಸ್ತಾರೆ. ತುಂಬ ಸಿಂಪಲಾಗಿ ಒಬ್ಬರು ಹಿರಿಯರು ನನಗೆ ಹೇಳಿದ್ದು ಅದೇ ಶಬ್ದವನ್ನು ಬಳಸ್ತೀನಿ. ಗಂಗೆಯ ನೀರನ್ನು ಎಷ್ಟು ಶ್ರದ್ಧೆಯಿಂದ ಕುಡಿತೀಯೋ ಚರಂಡಿ ನೀರನ್ನು ಅಷ್ಟೇ ಶ್ರದ್ಧೆಯಿಂದ ಕುಡಿಯುವಂತ ಆಗಬೇಕು, ಅದರಲ್ಲಿ ಭೇದ ಮಾಡಬಾರದು ಅಂತ. ಅದ್ವೈತ ಅಂತ ಏನು ಕರಿತೀವಿ, ಎರಡಲ್ಲದ್ದು ಅಂತ ಅದ್ವೈತ ಅಂದರೆ. ಎರಡು ಅಲ್ಲದ ಸ್ಥಿತಿ, ಅದ್ವೈತದ ಸ್ಥಿತಿ ಏನಿದೆ ಆ ಸ್ಥಿತಿಯ ಉತ್ತುಂಗದ ಅಂಶ ಯಾವುದು ಅಂದರೆ ಅಘೋರಿಗಳ ಸಾಧನೆ, ಅಘೋರ ಸಾಧನೆ. ಹಾಗಾಗಿ ನೀನು ಬೇರೆ ಮಾಂಸವನ್ನು ತಿನ್ನಬಹುದು ಅಂತ ಆದರೆ, ಆ ಹೆಣದ ಮಾಂಸ ತಿನ್ನಬಹುದು ಅಂತ ಆದರೆ ಈ ಹೆಣದ ಮಾಂಸವನ್ನು ಯಾಕೆ ತಿನ್ನಬಾರದು? ಮನುಷ್ಯರ ಮಾಂಸವನ್ನು ತಿನ್ನಬಹುದು ಅಂತ. ಅವರ ಗುರು ಸಾಧನೆಗೆ ಬರಬೇಕಾದ್ರೆ ಇದೆಲ್ಲ ಪರೀಕ್ಷೆಯನ್ನು ಮಾಡ್ತಾರೆ, ಕುಡಿಸ್ತಾರೆ. ತನ್ನದೇ ಮೂತ್ರವನ್ನು ಅವನು ಕುಡಿಯಬೇಕು, ತನ್ನದೇ ಮಲವನ್ನು ತಾನು ತಿನ್ನಬೇಕು. ಹಾಗೆ ಮಾಡಬೇಕಾದ್ರೆ ನಿಮ್ಮ ಮುಖದಲ್ಲಿ ಈಗ ಗೆರೆಗಳು ಹೇಗೆ ಬದಲಾಯಿತೋ ಹಾಗೆ ಒಂದು ಸಣ್ಣ ಗೆರೆ ಬದಲಾದರೂ ಅವನು ಅಘೋರ ಸಾಧನೆಗೆ, ಅಘೋರಿಗೆ ಆ ಸಾಧನಾ ಮಾರ್ಗಕ್ಕೆ ಅರ್ಹ ಅಲ್ಲ ಅಂತ ತಲೆ ಮೇಲೆ ಹೊಡೆದು ಕಳಿಸ್ತಾರೆ. ಹಾಗೆ ತಲೆ ಮೇಲೆ ಹೊಡೆದು ಕಳಿಸಿದ ಅರ್ಧ ಬರ್ಧ ಬೆಂದ ಅಘೋರಿಗಳೇ ಇವತ್ತು ಯೂಟ್ಯೂಬ್ಗಳಲ್ಲಿ ಕಾಣಿಸ್ತಾ ಇರೋದು. ನಿಜವಾದ ಅಘೋರಿಗಳು ನಿಮಗೆ ಯೂಟ್ಯೂಬಲ್ಲಿ ಬರೋದೇ ಇಲ್ಲ. ಅವರು ಪ್ರತ್ಯಕ್ಷವಾಗಿ ಜನರ ಮುಂದೆ ಬರುವಂಥದ್ದು ಅತ್ಯಂತ ವಿರಳ. ಮತ್ತು ಇನ್ನೂ ವಿಶೇಷ ಸಂಗತಿ ಅಂದರೆ ಅಘೋರಿಗಳು ಒಂದು ಹಂತದವರೆಗೆ ಸಾಧನೆ ಮಾಡಿ ಸಾಧನಾ ಸಮಯದಲ್ಲಿ ಅವರು ಹೆಚ್ಚು ಸಮಯ ಸ್ಮಶಾನದಲ್ಲಿ ಕಳೀತಾರವರು. ಸ್ಮಶಾನದಲ್ಲಿದ್ದಾಗ ಆಗ ವಿಕಾರವಾಗಿ ಅವರು ಕೂಡ ನಗ್ನವಾಗಿರ್ತಾರೆ, ಚಿತಾಭಸ್ಮವನ್ನೇ ಹಚ್ಕೊಳ್ತಾರೆ. ಅವರು ಶಿವ ಬೇರೆ ನಾನು ಬೇರೆ ಅನ್ನುವ ಭಾವಸ್ಥಿತಿಯಲ್ಲಿ ಇರಲ್ಲ. ನಾನೇ ಶಿವ, ಹೇಳಿದ್ನಲ್ಲ ಅದ್ವೈತ ಸ್ಥಿತಿ ಅಂತ, ನಾನೇ ಶಿವ ಅನ್ನೋ ರೀತಿಯಲ್ಲಿ ಹೇಗೆ ಶಿವನಿಗೆ, ಕಾಶಿಯ ಶಿವನಿಗೆ ಚಿತಾಭಸ್ಮದ ಆರತಿಯನ್ನು ಮಾಡ್ತಾರೆ. ಮಣಿಕರ್ಣಿಕಾ ಘಾಟ್ನಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಚಿತಾಭಸ್ಮವನ್ನು ಯಾವುದು ಇದೆ ಅದು ತಗೊಂಡು ಹೋಗಿ ಶುದ್ಧೀಕರಿಸಿ ಅದರ ಆರತಿ ಮಾಡ್ತಾರೆ. ಹಾಗೆ ಮಹಾಕಾಳಗೂ ಕೂಡ ಚಿತಾಭಸ್ಮದ ಆರತಿಯನ್ನು ಮಾಡ್ತಾರೆ ಅಂತ ಒಂದು ಮಹಾಕಾಲ, ಉಜ್ಜಯಿನಿಯ ಮಹಾಕಾಲ. ಹಾಗೆ ಅಂದರೆ ಶಿವನಿಗೆ ಚಿತಾಭಸ್ಮ ಬೇರೆ ಅಲ್ಲ, ನೀವು ಆ ಸುಟ್ಟಂತಹ ಬೆರಣಿಯನ್ನು, ಸಗಣಿಯನ್ನು ಸುಟ್ಟಂಥ ಭಸ್ಮ ಬೇರೆ ಅಲ್ಲ, ಅವನಿಗೆ ಒಂದೇ. ಆ ರೀತಿಯಾಗಿಯೇ ಅಘೋರಿಗಳು ತಾನೇ ಶಿವ ಅಂತ ಭಾವಿಸಿ ಸ್ಮಶಾನದಲ್ಲಿ ಸಾಧನೆ ಮಾಡ್ತಾರೆ. ಅಲ್ಲಿರುವಂಥ ಚಿತಾಭಸ್ಮವನ್ನೇ ಹಚ್ಕೊಂಡು ತಾವೇ ಶಿವ ಅನ್ನುವ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಅವರು ಪಂಚಮಕಾರಗಳನ್ನು ಬಳಸ್ತಾರೆ ಅವರ ಸಾಧನೆಯಲ್ಲಿ. ಮಧ್ಯ, ಮಾಂಸ, ಮೈಥುನ, ಮತ್ಸ್ಯ, ಮುದ್ರ, ಈ 5 ಮಕಾರಗಳನ್ನು, ಪಂಚಮಕಾರಗಳನ್ನು ಬಳಸಿ ಸಾಧನೆಯನ್ನು ಮಾಡ್ತಾರೆ. ಹಾಗೆ ನೀವು ಹೇಳೋ ಹಾಗೆ ಮಧ್ಯ ಇರಬಹುದು, ಕುಡಿತಾರೆ. ಮೈಥುನ, ಸೆಕ್ಸ್ನಲ್ಲಿ ಪಾಲ್ಗೊಳ್ತಾರೆ. ಆದರೆ ನೀವು ಹೇಳೋ ಹಾಗೆ ಶವ ಸಂಭೋಗ ಮಾಡಲ್ಲ. ನನಗೆ ಅರಿವಿರೋ ಹಾಗೆ, ನನ್ನ ಜ್ಞಾನದ ಸೀಮಿತದಲ್ಲಿ ನನಗೆ ಗೊತ್ತಿರೋ ಹಾಗೆ ಹಠಯೋಗದಲ್ಲಿ ಅದೊಂದು ಪದ್ಧತಿ ಇದೆ. ನಾನು ಅದನ್ನು ಪೂರ್ಣ ವಿವರ ಇಲ್ಲಿ ಹೇಳೋದು ಸ್ವಲ್ಪ ಕಷ್ಟ. ಆದರೆ ವಜ್ರೋಲಿ ಅಂತೆಲ್ಲ ಒಂದು ಬರುತ್ತದೆ ಸಾಧನಾ ಮಾರ್ಗ. ಆ ಮೂಲಕ ಹಾಗೆ ಸೇರಿದಾಗ ಮೈಥುನದ ಸಮಯದಲ್ಲಿ ಒಂದು ವಿಧಾನವನ್ನು ಬಳಸ್ತಾರೆ. ಆ ಮೂಲಕ ದೀರ್ಘಾಯುಷ್ಯವನ್ನು ಪಡಿಬಹುದು, ದೀರ್ಘ ಯೌವನವನ್ನು ಪಡಿಬಹುದು, ಸಮಾಧಿ ಸ್ಥಿತಿಯನ್ನು ಮುಟ್ಟಬಹುದು ಅನ್ನುವಂಥ ಒಂದು ಕಲ್ಪನೆ ಇದೆ. ಹಠಯೋಗದಲ್ಲೂ ಕೂಡ ಇದೆ.
ನೀವು ಯೋಗ ಮಾರ್ಗದಲ್ಲೂ ಮೈಥುನ ಇದೆ. ನೀವು ಕಾಮವನ್ನು ಎಷ್ಟು ತಿರಸ್ಕಾರದಿಂದ ನೋಡ್ತೀರಿ, ಪತಂಜಲಿ ಹೇಳ್ತಾರೆ, ಹಠಯೋಗದಲ್ಲಿ ಆ ಪದ್ಧತಿಗಳಿದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ದೇವಸ್ಥಾನದ ಸುತ್ತ ಅದಿದೆ. ಹೌದು. ನೀವು ಅದನ್ನೆಲ್ಲ ಮೀರೋದು ಅಂದರೆ ವಿರೋಧಿಸೋದಲ್ಲ, ಅದೆಲ್ಲವನ್ನು ನೋಡಿ ಪೂರ್ಣವಾಗಿ ನಿಮ್ಮ ಮನಸ್ಸು ಅದರಿಂದ ವಿಮುಖವಾಗಿಬಿಡಬೇಕು, ಬೇಡ ಅನ್ನುವ ಸ್ಥಿತಿ ಬರಬೇಕು. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಅದನ್ನು ಒಂದು ಶಾಸ್ತ್ರವಾಗಿ ನೋಡಿದ್ದಾರೆ, ಒಂದು ವಿಜ್ಞಾನವಾಗಿ ನೋಡಿದ್ದಾರೆ ಕಾಮವನ್ನು. ಇವ್ರು ಯಾಕೆ ಅದನ್ನು ತಗೋತಾರೆ? ನಾ ಹೇಳಿದ್ನಲ್ಲ, ಅದೊಂದು ಸಾಧನಾ ವಿಧಾನ. ವಜ್ರೋಲಿ ಅಂತ ಇದೆ, ಮಹಾಜೋಲಿ ಅಂತ ಇದೆ. ಆ ಸಾಧನಾ ವಿಧಾನದಲ್ಲಿ ಸಿಂಪಲಾಗಿ ಹೇಳೋದಿದ್ರೆ, ಇಬ್ಬರೂ ಸೇರಿದಾಗ ಉತ್ಪತ್ತಿಯಾಗುವ ಆ ವೀರ್ಯವನ್ನು ವಾಪಸ್ ತಗೊಂಡು ನೆತ್ತಿಗೆ ಹೇರಿಸಿ ಸಮಾಧಿ ಸ್ಥಿತಿಯನ್ನು ಅನುಭವಿಸುವಂಥದ್ದು ಅಂತಿದೆ. ಅದು ಟಿಬೆಟ್ನಲ್ಲೂ ಇದೆ, ಟಿಬೆಟ್ಟಿನ ತಂತ್ರ ಮಾರ್ಗದಲ್ಲೂ ಇದೆ. ನೀವು ಭೈರಪ್ಪನವರ ಸಾರ್ಥ ಏನಾದರೂ ಓದಿದರೆ ಅದರಲ್ಲಿ ಒಂದು ಸೂಕ್ಷ್ಮವಾಗಿ ಅದರ ಗಮನವನ್ನು ಸೆಳೀತಾರೆ ಅವರು. ಅವರಿಬ್ಬರೂ ಸೇರಿದಾಗ ಆ ಸಮಾಧಿಯ ಉತ್ತುಂಗದ ಸ್ಥಿತಿಯಲ್ಲಿ ಇರ್ತಾರೆ. ನೋಡಿ, ಕುಂಡಲಿನಿ ಜಾಗೃತಿ ಅಂದರೆ ಅಲ್ಟಿಮೇಟ್ ಏನು ಅಂದರೆ ಶಿವಶಕ್ತಿಯರ ಸಮ್ಮಿಲನ. ಶಿವನ ಜೊತೆ ಶಕ್ತಿ ಹೋಗಿ ಸೇರ್ತಾಳೆ. ಅವರಿವರ ಸಮ್ಮಿಲನದಲ್ಲಿ ಉಂಟಾಗುವಂಥದ್ದೇ ಪರಮಾನಂದದ ಸ್ಥಿತಿ ಅಂತ. ಅದನ್ನು ಇವರು ಫಿಸಿಕಲಿ ಉಂಟು ಮಾಡಿಕೊಳ್ತಾರೆ. ಉಂಟು ಮಾಡಿಕೊಂಡು ನಾನೇ ಶಿವ, ಆಕೆನೇ ಸತಿ, ಇಬ್ಬರೂ ಸೇರಿದಾಗ ಆ ಪರಮಾನಂದದ ಸ್ಥಿತಿ ಏನಿದೆ ಆ ಸ್ಥಿತಿಯನ್ನು ಹೊಂದುತ್ತಾರೆ. ಇದು ಚಟವಲ್ಲ, ಅದು ಗುರುವಿನ ಮೂಲಕ, ಗುರುವಿನ ಮಾರ್ಗದರ್ಶನದಲ್ಲಿ ಅನುಭವಿಸುವಂತಹ, ಸಾಧಿಸುವಂತಹ ಒಂದು ಮಾರ್ಗ. ಇವು ನಮಗೂ ಅದರ ಅನುಭವ ಇಲ್ಲದ ಹೊರತು ಇದನ್ನು ಕೇಳಿ ಅವರ ಸಮೀಪದಲ್ಲಿ ಇದ್ದು ಕೇಳಿದ ಮೂಲಕ ಗೊತ್ತಿರೋ ಕಾರಣಾಗಿ ಒಂದಷ್ಟು ಇಷ್ಟು ಹೇಳಬಹುದು. ಅದಕ್ಕೂ ಮಿಗಿಲಾಗಿ ನಾವೇನೇ ಹೇಳಿದ್ರು ಅದರಲ್ಲಿ ಪೂರ್ಣ ಅಲ್ಲ ಅದು. ಇದ್ರ ಜೊತೆಗೆ ಇನ್ನೂ ಎರಡು ಹೇಳಿದ್ರಿ, ಒಂದು ಮುದ್ರಾ, ಇನ್ನೊಂದು ಮತ್ಸ್ಯ. ಮೀನು ತಿನ್ಬಹುದು. ಮೀನನ್ನು ತಿಂತಾರೆ, ಮಾಂಸವನ್ನು ತಿಂತಾರೆ, ಮದ್ಯವನ್ನು ಕುಡಿತಾರೆ, ಮೈಥುನದಲ್ಲಿ ಭಾಗವಹಿಸ್ತಾರೆ. ಅಂದರೆ ಇದೆಲ್ಲವೂ ಕೂಡ ಬೇಕು ಅಂತ ಇಲ್ಲ ಅವರಿಗೆ. ಇದು ಮೊದಲು ತಿಳಿಬೇಕು ನಾವು. ಇದೆಲ್ಲವೂ ಪ್ರತಿದಿನ ಬೇಕು ಅಲ್ಲ, ಸಾಧನೆಗೆ ಮಾತ್ರವೇ ಬಳಸ್ತಾರೆ. ನೋಡಿ, ಶ್ರೀವಿದ್ಯಾ ಸಾಧನ ಅಂತ ಮುದ್ರಾ ಅಂತ ಒಂದು ಬಂತಲ್ಲ, ಅದೊಂದು ಹೇಳ್ಬಿಡಿ ದಯವಿಟ್ಟು. ಮುದ್ರಾ ಅಂದರೆ ನೋಡಿ, ನಾವು ಕೈ ಬೆರಳುಗಳನ್ನು ಏನು ಬಳಸಿ ಕೆಲವು ಮುದ್ರೆಗಳನ್ನು ಮಾಡ್ತೀವಿ, ಮನಸ್ಸನ್ನು ಬಳಸಿ ಕೆಲವು ಮುದ್ರೆಗಳನ್ನು ಮಾಡ್ತೀವಿ, ದೇಹದ ಕೆಲವು ಭಾಗಗಳನ್ನು ಬಳಸಿ ಕೆಲವು ಮುದ್ರೆಗಳನ್ನು ಮಾಡ್ತೀವಿ. ದೇವತಾ ಶಕ್ತಿಯನ್ನು ಆಕರ್ಷಿಸುವ ಶಕ್ತಿ ಆ ಮುದ್ರೆಗಿದೆ. ಹಾಗೆ 700 ಚಿಲ್ಲರೆ ಮುದ್ರೆಗಳಿದೆ. ಅದರಲ್ಲೂ ಅಘೋರಿಗಳು ಇನ್ನೂ ಅಡ್ವಾನ್ಸ್ಡ್ ಆದಂತಹ, ನಮಗೂ ಅರಿವು ಕಡಿಮೆ ಇರುವಂತಹ ಅತ್ಯಂತ ಲುಪ್ತವಾಗಿರುವ, ಗುಪ್ತವಾಗಿರುವ ಮುದ್ರೆಗಳನ್ನು ಅವರು ಸಾಧನೆ ಮಾಡಿಕೊಂಡಿದ್ದಾರೆ. ಆ ಮೂಲಕವಾಗಿ ಬೇರೆ ಬೇರೆ ರೀತಿಯ ಸಾಧನೆಯನ್ನು ಅವರು ತೊಡಗ್ತಾರೆ. ಅಂದರೆ ಪರಕಾಯ ಪ್ರವೇಶ ಇರಬಹುದು, ಶಕ್ತಿಗಳನ್ನು ಆವಾಹನೆ ಮಾಡೋದಿರ್ಬೋದು, ಆತ್ಮಗಳನ್ನು ಆವಾಹನೆ ಮಾಡೋದಿರ್ಬೋದು, ಆವಾಹನೆ ಮಾಡಿ ಒಂದು ಜಾಗದಲ್ಲಿ ನಿಲ್ಲಿಸಿ ತಮಗೇನು ಬೇಕೋ ಅದನ್ನು ಸಾಧನೆ ಮಾಡಿಕೊಳ್ಳೋದಿರ್ಬೋದು. ಈ ರೀತಿಯ ಬೇರೆ ಬೇರೆಯ ಪ್ರಕ್ರಿಯೆಗಳಲ್ಲಿ ತೊಡಗಿದಾಗ ಮುದ್ರೆಯ ಸಹಾಯವನ್ನು ಪಡೀತಾರೆ. ಅದು ಕೇವಲ ಅಘೋರಿಗಳು ಮಾತ್ರವಲ್ಲ, ನೀವು ವೈದಿಕ ಪರಂಪರೆಯಲ್ಲೂ ಕೂಡ ಅಥವಾ ಧಾರ್ಮಿಕ ಹೋಮ ಹವನಗಳಲ್ಲೂ ಕೂಡ ದೇವತೆಗಳನ್ನು ಆವಾಹನೆ ಮಾಡಬೇಕಾದ್ರೆ, ನೈವೇದ್ಯವನ್ನು ಅರ್ಪಿಸಬೇಕಾದ್ರೆ ಮುದ್ರೆಗಳನ್ನು ಬಳಸ್ತೀವಿ. ಮುದ್ರೆ ಅತ್ಯಂತ ಪವರ್ಫುಲ್ ಆದಂತಹ ಮಾರ್ಗ. ಟಿಬೆಟ್ನಲ್ಲಂತೂ ಮುದ್ರೆಗಳ ಮೂಲಕವೇ ದೇಹದ ಚೈತನ್ಯವನ್ನು, ಎಷ್ಟೋ ಕಾಯಿಲೆಗಳನ್ನು ಗುಣ ಮಾಡಲಿಕ್ಕೆ ಬೇರೆಯವರ ಮನಸ್ಸನ್ನು ಬದಲಾಯಿಸಬಹುದು ಅನ್ನೋ ರೀತಿಯಾಗೂ ಕೂಡ ಅವರು ಆಳವಾಗಿ ಅಧ್ಯಯನ ಮಾಡಿದ್ದಾರೆ. ಆ ರೀತಿಯ ಇನ್ನೂ ಅತ್ಯಂತ ಗುಪ್ತವಾದಂತಹ, ಪವರ್ಫುಲ್ ಆದಂತಹ ಮುದ್ರೆಯನ್ನು ಅಘೋರಿಗಳು ತಮ್ಮ ಸಾಧನೆಯಲ್ಲಿ ಬಳಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಮುದ್ರೆ ಅಲ್ವಾ? ಮುದ್ರೆಗಳು, ಇದು ಕೂಡ ಒಂದು ಮುದ್ರೆ, ಜ್ಞಾನ ಮುದ್ರಾ ಅಂತ ಕರಿತೀವಿ. ಇದನ್ನ ಹೃದಯ ಮುದ್ರಾ ಅಂತ ಕರಿತೀವಿ. ಹಾರ್ಟ್ ಅಟ್ಯಾಕ್ ಅನ್ನು ತಡೆಯಬಹುದು. ನೀವು ಬೇಕಾದ್ರೆ ಹೀಗೆ ಮಾತಾಡ್ತಾನೆ ಒಂದು ಹೇಳೋದಿದ್ರೆ, ನಿಮ್ಮ ಇಂಡೆಕ್ಸ್ ಫಿಂಗರನ್ನು ರೂಟ್ಗೆ ಟಚ್ ಮಾಡಿ, ಹೆಬ್ಬೆರಳಿನ ತುದಿಗೆ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು, ಸ್ಮಾಲ್ ಬೆರಳು ಹಾಗೆ ನೇರ ಇರಲಿ, ರಿಂಗ್ ಅಂಡ್ ಮಿಡಲ್ ಫಿಂಗರ್ ಟಿಪ್ಸ್ಗೆ ಟಚ್ ಆಗಬೇಕು. ಹೀಗೆ ನೋಡಿ, ಮುದ್ರೆ ಮಾಡೋದು ಒಂದು ಕಲೆ. ಇಲ್ಲೆಲ್ಲೋ ಮಾಡ್ತೀವಿ ಸಾಮಾನ್ಯ, ಉಗುರು ಟಚ್ ಆಗ್ತದೆ, ಇಲ್ಲ ಸೈಡ್ಗೆ ಹೋಗಿಬಿಡ್ತದೆ, ಈ ಉಬ್ಬಿದ ಭಾಗ ಬರ್ತದೆ. ಹೀಗೆ ಮಾಡಿದ್ರೆ ಅದೊಂದು ಸೆನ್ಸ್ ಆಗ್ತದೆ. ಸ್ಪೆಷಲ್ ಒಂದು ಜಾಗದಲ್ಲಿ ಒಂದು ಸೆನ್ಸ್ ಆಗ್ತದೆ. ಆ ಜಾಗಕ್ಕೆ ಸರಿಯಾಗಿ ಬರೋ ಹಾಗೆ ಹೀಗೆ ಹಿಡ್ಕೊಂಡ್ರೆ, ಉದಾಹರಣೆಗೆ ಈ ಹೃದಯ ಮುದ್ರಾ ಅಥವಾ ಅಪಾನ ವಾಯು ಮುದ್ರಾ ಅಂತಲೂ ಕರಿತೀವಿ. ನೋಡಿ, ಹೃದಯಾಘಾತ ಆಗುವ ಸಂಭವ ಕಡಿಮೆ ಮಾಡ್ತದೆ. ಹೃದಯಾಘಾತ ಆದಾಗ ನಾವು ಆಸ್ಪತ್ರೆಗೆ ತಲುಪಿಸಬೇಕು, ಅಲ್ಲಿವರೆಗೆ ಅವರು ಬದುಕಬೇಕಲ್ಲ. ಇದನ್ನೇನಾದರೂ ಮಾಡಿ ಆಸ್ಪತ್ರೆವರೆಗೂ ಅವರು ಹೀಗೆ ಹಿಡ್ಕೊಳ್ಳೋಕೆ ಸಾಧ್ಯವಾದರೆ ಸಾವಿನ ಪ್ರಮಾಣವನ್ನು ತಗ್ಗಿಸಬಹುದು.
ಸಾಧ್ಯವಾದಷ್ಟು ಅವಾಯ್ಡ್ ಮಾಡಬಹುದು ಅಂತ. ಇದರಿಂದ ಸೈಡ್ ಎಫೆಕ್ಟ್ ಅಂತೂ ಇಲ್ಲ. ಹೃದಯ ಆಘಾತ ಆಗ್ತದೋ ಅಥವಾ ಅದರಿಂದ ಏನಾಗ್ತದೋ ಅದು ಸೆಕೆಂಡರಿ ಆದರೂ ಹೃದಯದ ಕ್ಷಮತೆ ಹೆಚ್ಚಾಗ್ತದೆ, ಹೃದಯಾಘಾತ ತಡೆಯುವಲ್ಲಿ ಇದು ಸಹಾಯ ಆಗ್ತದೆ. ಇದು ಬಿಟ್ಟು ಇನ್ಯಾವುದೇ ಸೈಡ್ ಎಫೆಕ್ಟ್ ಇದರಿಂದ ಇಂಥ ತೊಂದರೆ ಅಂತ ಆಗುವಂಥ ಸಂಭವವೇ ಇಲ್ಲದ ಮುದ್ರೆ ಈ ಹೃದಯ ಮುದ್ರೆ. ಪ್ರತಿಯೊಬ್ಬರು ಅಭ್ಯಾಸ ಮಾಡ್ಬೋದು. ಒಂದ್ಸಲ ನಾವು ಮುದ್ರೆಗಳ ಬಗ್ಗೆ ಖಂಡಿತ ಒಂದ್ಸಲ ಮಾತಾಡೋಣ. ಒಂದಷ್ಟು ನಾವು ಇಲ್ಲಿ ಏನು ತೋರ್ಸೋಕ್ಕಾಗತ್ತೆ ಆ ಥರದ್ದು ಮುದ್ರೆಗಳ ಬಗ್ಗೆ ಮಾತಾಡೋಣ. ನೀವು ವಾಪಸ್ ಮತ್ತೆ ನಾನು ಹೋಗೋದಾದರೆ ಮಕಾರಗಳು, ಪಂಚ ಮಕಾರಗಳ ಬಗ್ಗೆ ಮಾತಾಡಿ ನೀವು ಇನ್ನೊಂದಷ್ಟು ಶ್ರೀವಿದ್ಯೆ ಬಗ್ಗೆ ಹೇಳ್ತಾ ಇದ್ರಿ. ಇದೇ ನೀವು ಅಲ್ಲೂ ಕೂಡ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ರಿ. ನೋಡಿ, ಶ್ರೀವಿದ್ಯದಲ್ಲಿ 10 ಪ್ರಮುಖ ಮಾರ್ಗಗಳಿದೆ. ಅದರಲ್ಲಿ 3 ಪ್ರಮುಖ ಮಾರ್ಗ ನಾನು ಶ್ರೀವಿದ್ಯವಾಗಿ ಮುಂದಿನ ದಿನಗಳಲ್ಲಿ, ತುಂಬ ನಂತರ ದಿನಗಳಲ್ಲಿ ಮಾತಾಡಬೇಕು ಅಂತ ನನಗಿತ್ತು. ಆದರೆ ಈಗ ಸೂಕ್ಷ್ಮವಾಗಿ ಒಂದು ಟಚ್ ಮಾಡೋಣ. ಒಂದು ದಕ್ಷಿಣ ಮಾರ್ಗ, ವಾಮ ಮಾರ್ಗ, ಕೌಲ ಮಾರ್ಗ, ಹೀಗೆ 3 ಮಾರ್ಗಗಳಿದೆ. ಮಿಶ್ರ ಮಾರ್ಗ ಅಂತ ಕರೀತಾರೆ. ದಕ್ಷಿಣ ಮಾರ್ಗ ಏನಿದೆ ಕೇವಲ ಸಾತ್ವಿಕ. ಅಲ್ಲಿ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸ್ತೀರಿ. ಪಂಚಮಕಾರಗಳಿಲ್ಲ, ಮುದ್ರೆ ಇದೆ. ಪ್ರಮುಖವಾಗಿ ದಕ್ಷಿಣ ಮಾರ್ಗದಲ್ಲಿ ಮುದ್ರೆ ಇದೆ, ನೈವೇದ್ಯ ಇದೆ. ಆದರೆ ಸಾತ್ವಿಕ ಮಾರ್ಗದಲ್ಲಿದೆ. ವಾಮ ಮಾರ್ಗ ಅಂತ ಏನು ಕರೀತಾರೆ ಅಂದರೆ ವಾಮಾಚಾರ ಅಂತ ಕೂಡ ಕರೀತಾರೆ. ವಾಮಾಚಾರ ಅಂದ ತಕ್ಷಣ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಭಾವಿಸಿಬಿಡ್ತಾರೆ. ಆದರೆ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ. ವಾಮ ಮಾರ್ಗ ಅಂದರೆ ಏನು ಅಂದರೆ, ಈಗ ನಾನು ಏನು ಹೇಳಿದೆ, ಪಂಚಮಕಾರಗಳನ್ನೇನು ಬಳಸ್ತಾರೆ ಅದನ್ನು ಬಳಸ್ತಾರೆ. ಮಾಂಸವನ್ನು ಬಳಸ್ತಾರೆ, ಮದ್ಯವನ್ನು ಬಳಸ್ತಾರೆ ನೈವೇದ್ಯವಾಗಿ, ಲೈಂಗಿಕತೆಯನ್ನು ಬಳಸ್ತಾರೆ. ಹೀಗೆ ಬಳಸಿ ಮಾಡುವಂಥದ್ದೇನಿದೆ ಅದಕ್ಕೆ ವಾಮ ಮಾರ್ಗ ಅಂತ, ವಾಮಾಚಾರ ಅಂತ. ಕೇವಲ ಶುದ್ಧವಾದಂತಹ ಮಾರ್ಗ ಏನಿದೆ ಅದಕ್ಕೆ ದಕ್ಷಿಣಾಚಾರ ಅಥವಾ ದಕ್ಷಿಣ ಮಾರ್ಗ ಅಥವಾ ಬಲಗೈ ಮತ್ತು ಎಡಗೈ ಅಂತ ಕರೀತಾರೆ. ಇದೆರಡರ ಸ್ವಲ್ಪ ಮಿಶ್ರಣ ಏನಿದೆ ಅದಕ್ಕೆ ಮಿಶ್ರ ಮಾರ್ಗ ಅಂತ ಅಥವಾ ಕೌಲಾಚಾರ ಅಂತ ಕರೀತಾರೆ. ಈ ವಿಧಾನವನ್ನೇ ಅಘೋರಿಗಳು ವಾಮಾಚಾರದಲ್ಲಿ ಬಳಸಿಕೊಂಡು ಪಂಚಮಕಾರಗಳನ್ನು ಬಳಸಿ ತಾವೇ ಆ ಶಕ್ತಿ, ಶಿವ ಮತ್ತು ಶಕ್ತಿ ನಾವೇ ಆಗುವಂತಹ ಸ್ಥಿತಿಯನ್ನು ಹೊಂದುವಂಥ, ಅಂದರೆ ಆ ಉನ್ನತ ಭಾವಸ್ಥಿತಿಯನ್ನು ಹೊಂದಲಿಕ್ಕೆ ಈ ವಿಧಾನವನ್ನು ಬಳಸ್ತಾರೆ. ಇದು ಸಮಾಜಕ್ಕೆ ಸರಿನಾ? ಅಲ್ಲದೇ ಇರಬಹುದು, ಆದರೆ ಅವರಿಗೆ ಅದು ಸರಿ ಇದೆ. ನಮ್ಮ ಬಿಜಾಪುರದಲ್ಲಿ ಬಬುಲಾದಿ ಅಂತ ಒಂದು ಊರಿದೆ. ಅಲ್ಲಿ ಹೆಂಡವನ್ನೇ ಅಲ್ಲಿ ಅರ್ಪಣೆ ಮಾಡ್ತಾರೆ ಒಂದು ದೇವಸ್ಥಾನದಲ್ಲಿ. ಅಲ್ಲಿ ತುಂಬ ಜನ ನಮ್ಮ ಹುಡುಗರೆಲ್ಲ ಮಾತಾಡುವಾಗ ಬಬುಲಾದಿ ಮುತ್ತನ ಪ್ರಸಾದ ಅಂತಂತಾರೆ. ಅಂದರೆ ಈಗ ಎಣ್ಣೆ ಹಾಕೊಂಡು ಬಾ ಅಂತನಲ್ಲ, ಬಬುಲಾದಿ ಮುತ್ತನ ಪ್ರಸಾದ ತೊಗೊಂಡು ನಡಿ ಅಂತಂತಾರೆ. ಅಂದರೆ ಎಲ್ಲೋ ಒಂದು ಕಡೆ ಸಿಗರೇಟ್ ಕೊಡ್ತಾರೆ ಅಂತ ಕೇಳಿದ್ದೀನಿ. ಸೊ ನಮ್ಮ ದೇಶದಲ್ಲಿ ಇದು ನೀವು ಹೇಳಿದ ಹಾಗೆ ಇಲ್ಲಿ ಇದು ಪವಿತ್ರ, ಇದು ಅಪವಿತ್ರ ಅನ್ನೋ ಒಂದು ಕಾನ್ಸೆಪ್ಟೇ ಇಲ್ಲ. ಅದು ನೀವು ಮಾಡ್ಕೊಂಡಿದ್ದೀರಿ ನಿಮ್ಮ ಆಚರಣೆಗಳಿಂದಾಗಿ. ಇದು ಸರಿ ಇಲ್ಲ, ಇದು ತಪ್ಪು ಅಂತೇಳಿ ನೀವು ಮಾಡ್ಕೊಂಡಿದ್ದೀರಿ. ಮತ್ತು ಇನ್ನೂ ಒಂದು ಮುಂದುವರೆದ ಭಾಗ ನೋಡಿ, ನೀವು ಅದನ್ನು ಚಟವಾಗಿ ಪ್ರತಿನಿತ್ಯ ತಗೊಳ್ಳೋ ಹಾಗಿಲ್ಲ. ಅದು ಪ್ರಸಾದ. ಓಕೆ 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 ಅಲ್ವಾ? ಈಗ ನೀವೇ ಹೇಳಿದ ಹಾಗೆ ಈಗ ಶಿಶುನಾಳ ಶರೀಫರ ಏನೋ ಅವರ ವಾರ್ಷಿಕ ಜಯಂತಿ ರೀತಿ ಏನೋ ಆದಾಗ ನಾವು ಕೇಳಿದ್ದೀವಿ ಗಾಂಜಾವನ್ನು ಅವತ್ತು ಸೇದ್ಲಿಕ್ಕೆ ಕೊಡ್ತಾರೆ ಅಂತ. ಪ್ರತಿನಿತ್ಯ ಸೇರೋ ಹಾಗಿಲ್ಲ, ಅವತ್ತು ದಿನ ಮಾತ್ರ. ಹಾಗೆ ಕೆಲವು ದೇವಸ್ಥಾನಗಳಿಗೆ ಹೋದರೆ ತೀರ್ಥ ಅಂತ ಕೊಡ್ತಾರೆ. ನೀವು ಇದಕ್ಕೆ ಹೋದಾಗಲೂ ಉಜ್ಜಯಿನಿಯ ಇನ್ನೊಂದು ಕಡೆಗೆ ಹೋದ್ವು, ಅಲ್ಲಿಯ ಕ್ಷೇತ್ರಪಾಲ ಕಾಲಭೈರವನ ಮಂದಿರಕ್ಕೆ ನಾವು ಹೋಗೋಕ್ಕೆ ಆಗಲಿಲ್ಲ ಒಳಗಡೆ, ಅಷ್ಟು ರಶ್. ಯಾಕೆ ಅಂತ ಕೇಳಿದ್ವು, ಇಲ್ಲಿ ಪ್ರಸಾದ ಕೊಡ್ತಾರೆ, ಅದೇ ವಿಶೇಷ. ಹಾಗಾಗಿ ಯುವಕರು ಹೆಚ್ಚು ಜನ ಬರ್ತಾರೆ. ಏನು ಪ್ರಸಾದ ಕೊಡ್ತಾ ಇದ್ದಾರೆ? ಅಲ್ಲಿ ಮದ್ಯ ಕೊಡ್ತಾರೆ. ನಾವು ಹೋಗಿಯೂ ಪ್ರಯೋಜನ ಇಲ್ಲ, ಹಾಗಾಗಿ ನಾವು ಒಳಗೆ ಪ್ರವೇಶವೇ ಮಾಡೋಕ್ಕಾಗಲಿಲ್ಲ, ಮಾಡಲೂ ಇಲ್ಲ. ನಾವು ವಾಪಸ್ ಬಂದ್ವು ಅಲ್ಲಿಂದ. ನಮಗೇನು ವಿರೋಧ ಅಲ್ಲ, ಹಾಗಂತ ನಾವು ತಗೊಳ್ಳೋದು ಇಲ್ಲ, ಅದನ್ನು ನಮಗೆ ಅನಾವಶ್ಯಕ ಅದು. ಆದರೆ ವಿರೋಧಿನೂ ಅಲ್ಲ. ಆದರೆ ಅಲ್ಲಿ ಕೊಡ್ತಾ ಇದ್ರು, ಹಾಗಂತ ಕ್ಯೂ, ಎಷ್ಟು ಕಿಲೋಮೀಟರ್ ಗಟ್ಟಲೆ ಕ್ಯೂ. ನಾವು ನಮಸ್ಕಾರ ಮಾಡಿ ದೂರದಿಂದನೇ ಅದರ ಕಳಶವನ್ನು ನೋಡಿ. ನಮ್ದೊಂದು ಪದ್ಧತಿ ಇದೆ ನಮ್ಮ ಪರಂಪರೆಯಲ್ಲಿ, ದೇವಸ್ಥಾನಕ್ಕೆ ಹೊಳಕ್ಕೆ ಹೋಗೋಕ್ಕಾಗಿಲ್ಲ ಅಂದರೆ ಕಳಶಕ್ಕೆ ನಮಸ್ಕಾರ ಮಾಡಿದ್ರು ಒಳಗಡೆ ಗರ್ಭಗುಡಿಗೆ ದೇವರಿಗೆ ನಮಸ್ಕಾರ ಮಾಡಿದೆ ಅಷ್ಟೇ ಪವಿತ್ರ ಅಂತ. ಹಾಗಾಗಿ ಹೊರಗಡೆಯಿಂದನೇ ನಮಸ್ಕಾರ ಮಾಡಿ ರಿಟರ್ನ್ ಆದ್ವಿ ನಾವು. ಬಟ್ ನಿಮ್ಮ ಮಾತುಗಳನ್ನ ಕೇಳ್ತಿರ್ಬೇಕಾದ್ರೆ ನನಗನ್ನಿಸ್ತು, ನಮ್ಮ ಭಾರತ ದೇಶದ ಈ ವಿಚಾರಗಳ ಬಗ್ಗೆ, ಈ ಎಲ್ಲ ವಿಚಾರಗಳನ್ನ ನಾವು ಎಷ್ಟು ತಿಳ್ಕೊಂಡ್ರು ಇನ್ನೂ ಏನೋ ಉಳ್ಕೊಂಡಿದೆ ಅಂತ ಅನ್ಸುತ್ತೆ ಅಲ್ವಾ? ನಾವು ತಿಳ್ಕೊಂಡಿಲ್ಲ, ಅದು ಬೇರೆ ವಿಚಾರ. ಬಟ್ ನನಗೆ ಎಷ್ಟು ವಿಸ್ತಾರ, ಎಷ್ಟೊಂದು ಅಗಾಧತೆ ಮತ್ತು ಎಷ್ಟೊಂದು ವೈವಿಧ್ಯತೆ. ನೋಡಿ, ನನಗೂ ಕೂಡ ಪ್ರತಿ ಬಾರಿ ಮಾತಾಡಬೇಕಾದ್ರೆ ಒಂದು ಸಣ್ಣ ಆತಂಕ ಆಗ್ತದೆ. ಯಾಕೆಂದರೆ ನಾವು ಅದು ಯಾವುದರಲ್ಲೂ ಪರಿಪೂರ್ಣರಲ್ಲ. ಹಾಗಂತ ಯಾರೂ ಪರಿಪೂರ್ಣರು ಯಾರೂ ಅಲ್ಲ ಕೂಡ. ಹಾಗಾಗಿ ಈ ವಿಷಯಗಳನ್ನೇ ಹೇಳದೇ ಇದ್ದರೆ ಇದರ ಮೇಲೆ ಇನ್ನೂ ಕೂಡ ಅಪಪ್ರಚಾರವೇ ಹೆಚ್ಚು, ಅಪನಂಬಿಕೆಯೇ ಹೆಚ್ಚು. ಹೀಗೆ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ಮತ್ತು ಶವ ಏನು ಭಕ್ಷಣೆ ಮಾಡ್ತಾರೆ ಅದು ಕೂಡ ಪ್ರತಿನಿತ್ಯ ಅಲ್ಲ, ಮತ್ತು ಇಡೀ ದೇಹವನ್ನು ತಿನ್ನಲ್ಲ. ನೀವು ಬೇಡ ಅಂತ ಬಿಸಾಕಿದ್ದೀರಿ, ಬಿಸಾಕಿರುವ ತೊಡೆಯ ಒಂದು ಮಾಂಸವ ತುಂಡನ್ನು
ಅವ್ರು ತಗೊಂಡು ಹೋಗಿ ಅದನ್ನು ಕೂಡ ಪ್ರಸಾದ ಅನ್ನೋ ರೀತಿಯಲ್ಲಿ ಸ್ವೀಕಾರ ಮಾಡೋದು ಅಘೋರಿಗಳು. ಹೇಗಂದ್ರೆ ಹಾಗೆ ಇಡೀ ಅವರು ಕೆಲವು ಕಡೆ ತೋರಿಸ್ತಾರಲ್ಲ, ಊಟಕ್ಕೆ ಗತಿ ಇಲ್ಲದ ರೀತಿಯಲ್ಲಿ ಹೆಣದ ಮಾಂಸ ತಿನ್ನುವಂಥ ಪರಿಸ್ಥಿತಿ ಅಲ್ಲ ಅದು. ಮತ್ತು ಅಘೋರಿ ಆಗುವಂಥವರ ಕ್ಷಮತೆಯೇ ಬೇರೆ. ಅವರು ಬೇಕು ಅಂದರೆ ಏನನ್ನು ಬೇಕಾದರೂ ಪಡೆಯುವಂಥ ಕ್ಷಮತೆ ಹೊಂದಿರ್ತಾರೆ. ಹಾಗಾಗಿ ನಾವು ಎಲ್ಲೋ ಕೂತು ಅವರ ಆಚರಣೆಗಳನ್ನು, ಅವರ ಪೂಜಾ ವಿಧಾನಗಳನ್ನು ನಾವು ವಿರೋಧಿಸೋದು ಎಷ್ಟು ಸರಿ ಅಂತ ನಮಗೆ ಬೇಕಾಗಿಲ್ಲ. ಈಗ ನಾವು ಕೂಡ ಆ ಮಾರ್ಗದವರಲ್ಲ, ನಾವು ಸಾತ್ವಿಕ ಮಾರ್ಗದವರು. ಹಾಗಂತ ನಾವು ಅವರನ್ನೇನು ವಿರೋಧ ಮಾಡ್ತಾ ಇಲ್ಲ. ನೀವು ಅವರನ್ನು ನೋಡಿದ್ರೆ ಕಾಪಾಲಿಕರು ಇನ್ನೂ ವಿಚಿತ್ರವಾಗಿ, ಇನ್ನೂ ಘೋರವಾಗಿದ್ದಾರೆ ಅವರು. ಹಾಗಾಗಿ ಒಂದಕ್ಕಿಂತ ಒಂದು ಬೇರೆ ಬೇರೆ ಭಿನ್ನತೆ ಇದೆ. ಆ ಭಿನ್ನತೆಯಲ್ಲೇ ವೈವಿಧ್ಯತೆ ಇದೆ, ಆ ವೈವಿಧ್ಯತೆಯಲ್ಲೇ ಸಮೃದ್ಧಿ ಇದೆ. ಅದು ಭಾರತದ ವಿಶೇಷತೆ. ಭಾರತದ ವಿಶೇಷತೆ. ಈಗ ಇನ್ನೂ ನಂಗೆ ಪ್ರಶ್ನೆಗಳು ಬರ್ತಾ ಇದೆ, ಬಟ್ ಸಮಯ ಆಗಿರೋದ್ರಿಂದ ಕಾಪಾಲಿಕರಂದ್ರೆ ಯಾರು ಅನ್ನೋದು ಪ್ರಶ್ನೆ ಹೇಳ್ಬೋದಾ? ಇನ್ನೊಂದ್ಸಲ ಮಾತಾಡ್ಬೋದಾ? ಇನ್ನೊಂದ್ಸರಿ ಮಾತಾಡೋಣ. ಆದರೆ ಅಘೋರಿಗಳಲ್ಲೂ ಕೂಡ ಒಂದು ಪದ್ಧತಿ ಇದೆ. ನೀವು ಕಾಪಾಲಿಕರು ಅಂದರೆ ನೀವು ಕಾಶಿ ಕತೆ ಮತ್ತೆ ಬಂದು ಅದು ಇನ್ನೂ ದೀರ್ಘವಾಗಿ ಹೋಗ್ತದೆ. ಆದರೆ ಅಘೋರಿಗಳಲ್ಲಿ ಇನ್ನೊಂದು ಪದ್ಧತಿ ಇದೆ. ಅವರು ಕೂಡ ಕಪಾಲವನ್ನು ಇಟ್ಕೊಳ್ತಾರೆ. ಕಪಾಲ ಅಂದರೆ ತಲೆಬುರುಡೆ. ಇದನ್ನ ಕಪಾಲ ಅಂತಾರೆ. ಇದು ಕಪಾಲ ಅಲ್ಲ. ಹೌದು ಹೌದು. ಕಪಾಲ ಅಂದರೆ ತಲೆಬುರುಡೆ. ತಲೆಯ ಏನು ಭಾಗ ಇದೆ ಇದಕ್ಕೆ ಕಪಾಲ ಅಂತಾರೆ. ಹೇಗೆ ಗುರು ಶಿಷ್ಯನನ್ನು ಸ್ವೀಕಾರ ಮಾಡಿದ ಮೇಲೆ ಉತ್ತರಾಧಿಕಾರಿಯಾಗಿ ಇಲ್ಲೆಲ್ಲ ಕಿರೀಟ ಹಾಕ್ತಾರೆ ಅಥವಾ ಧರ್ಮದಂಡವನ್ನು ಏನು ಕೊಡ್ತಾರೆ, ಹಾಗೆ ಅಘೋರಿಗಳಲ್ಲಿ ತಾನು ಪರಂಪರೆಯಿಂದ ಬಂದ ಆ ಕಪಾಲವನ್ನು ತನ್ನ ಶಿಷ್ಯನಿಗೆ ಹಸ್ತಾಂತರ ಮಾಡ್ತಾರೆ. ಅವರ ಪದ್ಧತಿ ಏನು ಅಂದರೆ, ಆ ಕಪಾಲದಲ್ಲೇ ಅದು ಏನನ್ನೇ ಊಟ ಮಾಡೋದಿದ್ರು, ಏನನ್ನೇ ಕುಡಿಯೋದಿದ್ರು ಆ ಕಪಾಲದಲ್ಲಿ ಹಾಕ್ಕೊಂಡೇ ತಿಂತಾರೆ, ಆ ಕಪಾಲದಲ್ಲಿ ಹಾಕ್ಕೊಂಡೇ ಸೇವಿಸ್ತಾರೆ. ಹಾಗೆ ಆ ಪ್ರಕಾರದಲ್ಲೂ ಕೂಡ ಕಾಪಾಲಿಕರಿಗೂ ಸ್ವಲ್ಪ ಆ ಕಪಾಲ ಇಟ್ಕೊಂಡು ಇರೋದ್ರಿಂದ ಸ್ವಲ್ಪ ಹತ್ತಿರವಾಗಿರ್ತಾರೆ. ನಾಗಸಾಧುಗಳು / ಅಘೋರಿಗಳು ಗೊತ್ತಿಲ್ಲ ನಮಗೆ. ವ್ಯತ್ಯಾಸ ನೋಡಕ್ಕೆ ಏನಾದ್ರು ವ್ಯತ್ಯಾಸ ಇರುತ್ತೆ ಅವರಿಬ್ಬರ ಮಧ್ಯೆ? ನಾಗಸಾಧು ನಂಗ ಇರ್ತಾರೆ ಅವ್ರು ಬೇಸಿಕಲಿ ಅಂತನ? ನೋಡಿ, ನಾನು ಮೊದಲೇ ಹೇಳ್ದಾಗೆ ನಾಗಸಾಧುಗಳು ಕೇವಲ ಕುಂಭಮೇಳದಲ್ಲಿ ಮಾತ್ರವೇ ನಗ್ನವಾಗಿರ್ತಾರೆ. ಇನ್ನು ಇಲ್ಲಿ ಎಲ್ಲ ಬಂದಾಗ ಕಾವಿ ಬಟ್ಟೆಯನ್ನು ಎಲ್ಲರಂತೆ ಹಾಕ್ತಾರೆ. ಆದರೆ ಅದರಲ್ಲಿ ಕೆಲವರು, ನಾನು ಹೇಳಿದ್ನಲ್ಲ, ಕೆಲವು ಸರಿ ಪ್ರಚಾರ ಪ್ರಿಯರು ಇರ್ತಾರೆ, ಅದರಲ್ಲಿ ಕೆಲವರು ಇರ್ತಾರೆ. ಹಾಗೆ ಇದ್ದವರು ವಿಚಿತ್ರವಾಗಿ ನೋಡಿ, ನಾಗಸಾಧುಗಳದ್ದು ಇನ್ನೊಂದು ವಿಚಿತ್ರ ಇದೆ. ಇದು ಮಿಕ್ಸ್ ಆಗ್ತದೆ, ಹಾಗಾಗಿ ನಾನು ಕಡಿಮೆ ಅವಾಗ ಹೇಳಿದೆ. ನಾಗಸಾಧುಗಳು ಹೇಗೆ ಅಂದರೆ, ಅವರು ಒಂದು ರೀತಿ ಬಿಂದಾಸ್ ಇರ್ತಾರೆ. ನೀವು ಪ್ರಪಂಚಕ್ಕೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ನೀನು ಯಾಕೆ ಹೀಗಿದ್ದೀಯ ಅಂತ ಅವರು ತನ್ನ ಗುರುವಿಗೆ ಅವರು ಉತ್ತರ ಕೊಡಬೇಕು ಬಿಟ್ಟು ಪ್ರಪಂಚ ಏನು ಹೇಳ್ತದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತಲೆ ಬಿಸಿ ಮಾಡಿಕೊಳ್ಳಲ್ಲ. ಹಾಗಾಗಿ ನೀವು ಕೆಲವು ನಾಗಸಾಧುಗಳನ್ನು ನೋಡಿದ್ರೆ ಮೈ ತುಂಬ ಚಿನ್ನ ಹಾಕ್ಕೊಳ್ತಾರೆ, ಅವರಿಗೆ ಚಿನ್ನ ಇಷ್ಟ. ಇನ್ನು ಕೆಲವು ನಾಗಸಾಧುಗಳು ಕಾರ್ಗಳನ್ನು ಇಟ್ಕೊಂಡಿದ್ದವರು ಇದ್ದಾರೆ. ಇನ್ನೂ ಒಬ್ಬ ನಾಗಸಾಧು ಹೆಲಿಕಾಪ್ಟರ್ ಇಟ್ಕೊಂಡಿದ್ದಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರ್ತಾರೆ. ಇನ್ನು ಇದಕ್ಕೆ ವ್ಯತಿರಿಕ್ತವಾಗಿ, ಇಲ್ಲ ನನಗಿದೇನನ್ನೂ ಬೇಡ, ನಾನು ಒಂದು ದಿನಕ್ಕೆ ಒಂದು ಆಲೂಗೆಡ್ಡೆ ತಿಂದ್ಕೊಂಡು ನೀರು ಕುಡ್ಕೊಂಡು ಬದುಕ್ತೀನಿ ಅಂತ ಎಲ್ಲವನ್ನು ತ್ಯಾಗ ಮಾಡಿ ಹಠಯೋಗ ಸಾಧನೆ ಮಾಡೋರು ಇದ್ದಾರೆ. ನೀವೇ ಹೇಳಿದಾಗೆ ಕಳೆದ ಕುಂಭಮೇಳದಿಂದ ಮುಂದಿನ ಕುಂಭಮೇಳದವರೆಗೆ ನಾನು ಎಲ್ಲೂ ಕೂರುವುದೇ ಇಲ್ಲ, ನಿಂತೇ ಇರ್ತೀನಿ. ನಾನು ಏನು ಹೇಳಿದೆ, ಕಡೇಶ್ವರಿ ಗೋಪಾಲನಂದಗಿರಿಯವರು 2013ರಲ್ಲಿ ಭೇಟಿ ಮಾಡಿದೆ. ಅವ್ರ ಶಿಷ್ಯ ಒಬ್ಬ ಜೊತೆಗಿದ್ದು ಕೇಳಿದೆ, ಯಾಕೆ ಹೀಗಿದ್ದಾರೆ? ಅವರೊಂದು ಜೂಗಾಲೆ ಕಟ್ಟಿದ್ರು, ಒಂದು ಮರದ ತುಂಡನ್ನು ಕಟ್ಟಿದ್ರು. ಅದರ ಮೇಲೆ ಒಂದು ಕಾಲಿಟ್ಟು ಇನ್ನೊಂದು ಕಾಲು ಯಾವಾಗಲೂ ನೆಲದ ಮೇಲೆ ಇರ್ತಾ ಇತ್ತು. ಮಲಗೋದಿದ್ರು ಆ ಮರದ ತುಂಡು ಮೇಲೆ ಮಲಗ್ತಾ ಇದ್ರು, ಕಾಲ ಕೆಳಗಿರ್ತಾ ಇತ್ತು. 12 ವರ್ಷದಿಂದ ಹಾಗೆ ನಿಂತ ಹಾಗೆ ಇದ್ದಾರೆ, ನಿಂತಲ್ಲೇ ಮಲಗ್ತಾರೆ, ನಿಂತಲ್ಲೇ ಊಟ ಮಾಡ್ತಾರೆ. ಇದು ಹಠ ಸಾಧನೆ. ಹಾಗೆ ಇನ್ನೂ ಕೆಲವು ಯೋಗಿಗಳು ಅದು ಅವರ ಪ್ರಚಾರದಲ್ಲೇ ಇದ್ದಾರೆ. ಅವರು ಹೆಚ್ಚು ಕೈಯನ್ನು ಎತ್ತಿದ್ದಾರೆ, ಮುಗೀತು, ಇನ್ನು ಕೈ ಇಳಿಸಿಲ್ಲ, ಅದು ಅಲ್ಲೇ ಮರಗೆಟ್ಟು ಹೋಗಿದೆ. ಇನ್ನು ಕೆಲವರು ಜಟೆ ಬಿಡ್ತಾರೆ, ಅವ್ರಿಗೆ ಕಟ್ಟೆ ಮಾಡಲ್ಲ, ಅದು ಎಷ್ಟೋ ಕಿಲೋಮೀಟ್ರ್ ಆಗಬೇಕು ಅಂತ. ಕೆಲವರು ಹುಗುರುಗಳನ್ನು ಹಾಗೆ ಬಿಡ್ತಾರೆ. ಈ ರೀತಿಯಾಗಿ ಅವರವರ ಮನಸ್ಸಿಗೆ ಹೀಗಿರಬೇಕು ನಾನು ಅಂತ ಅನಿಸಿದಾಗ ಹಾಗಿರುವಂಥವ್ರು ನಾಗಸಾಧುಗಳು. ಹಾಗಿರೋರಲ್ಲಿ ಕೆಲವರು ಇಲ್ಲಿ ಬಂದು ಕೆಲವು ವಿಶೇಷತೆಯನ್ನು ತೋರ್ಸಕ್ಕೆ ಹೋಗ್ತಾರೆ. ಹಾಗೇನೂ ಇಲ್ಲ ಆ ಥರದ್ದು. ಎಲ್ಲರಂತೆ ಎಲ್ಲ ಸನ್ಯಾಸಿಗಳಿದಾರಲ್ಲ, ಹೇಗೆ ಉತ್ತರ ಕರ್ನಾಟಕದಲ್ಲಿ ಸನ್ಯಾಸಿಗಳಿದಾರಲ್ಲ, ಅದೇ ರೀತಿಯ ಸನ್ಯಾಸಿಗಳ ರೀತಿಯಾಗಿರುವಂಥವರೇ ಆ ನಾಗಸಾಧುಗಳು. ಹಾಗೆ ಕಾವಿ ಬಟ್ಟೆಯಲ್ಲೇ ಇರ್ತಾರೆ ಅವರು. ಆದರೆ ಕೆಲವರು ತೋರಿಕೆಗಾಗಿ ಇಲ್ಲೂ ಬಂದಾಗಲೂ ನನ್ನನ್ನು ಗುರುತಿಸಲಿ ಅಂತ ಬಹುಶಃ ಅವರು ನಗ್ನವಾಗಿ ಏನಾದರೂ ಇದ್ದಿರಬಹುದು. ಆದರೆ ಕೆಲವರು ಎರಡನ್ನೂ ಮಿಕ್ಸ್ ಮಾಡಿ ಹೆಸರು ಹಾಕ್ಕೊಂಡದ್ದು ನಾನು ನೋಡಿದ್ದೀನಿ, ಅಘೋರಿ ನಾಗಸಾಧು ಅಂತ. ಆದರೆ ಅಘೋರಿಗಳು ಬೇರೆ, ನಾಗಸಾಧುಗಳು ಬೇರೆ. ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿದರೆ ನಾಗಸಾಧುಗಳು ಇದ್ದ ಕಡೆ ಅಘೋರಿಗಳು ಬಂದು ಸೇರುವಂಥದ್ದು ಬಹಳ ಬಹಳ ವಿರಳ. ಜೊತೆಯಲ್ಲಿ ಸಾಮಾನ್ಯವಾಗಿ ಇರಲ್ಲ. ಅಘೋರಿಗಳು ಊರಿನ ಹೊರಗಿರ್ತಾರೆ,
ಅವರು ಜನರ ನಡುವೆ ಆಗಲಿ ಬೇರೆಯವರ ಜೊತೆ ಆಗಲಿ ಇರುವಂಥ ಪ್ರಮಾಣ ನಾನು ನೋಡಿದ ಹಾಗೆ ಬಹಳ ವಿರಳ. ಬಹಳ ವಿರಳ. ಎಸ್, ಇದು ನಾವು ಅಘೋರಿಗಳ ಬಗ್ಗೆ ಮಾತಾಡಿದ್ವಿ. ಸಾಕಷ್ಟು ವಿಚಾರಗಳನ್ನ ನಮ್ಮ ಗುರುಗಳು ತಿಳಿಸಿದ್ದಾರೆ ಮತ್ತು ನಿಮ್ಮ ಮನಸ್ಸಲ್ಲಿರುವಂಥ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ, ಅನುಮಾನಗಳಿಗೆ ಪರಿಹಾರ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ. ಆದರೂ ಇನ್ನೊಂದಷ್ಟು ಪ್ರಶ್ನೆಗಳು ಬಹುಶಃ ನಿಮ್ಮ ಮನಸ್ಸಲ್ಲಿರ್ಬೋದು. ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ, ನಮಗೆ ಇಷ್ಟೊಂದು ವಿಶದವಾಗಿ ಈ ವಿಚಾರಗಳನ್ನ ತಿಳಿಸ್ಕೊಟ್ಟಂಥ ಸದ್ಗುರು ಶ್ರೀ ರಾಮ ಅವ್ರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇಷ್ಟೊತ್ತು ಮಾತಾಡಿದ್ರಿ, ತುಂಬ ಧನ್ಯವಾದ. ಅದ್ರ ಜೊತೆಗೆ ಗುರುಪೂರ್ಣಿಮಾ ಮಹೋತ್ಸವ ಜುಲೈ 10ನೇ ತಾರೀಕಿಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ತೀರಾ. ಆಸಕ್ತರು ದಯವಿಟ್ಟು ಭಾಗವಹಿಸಿ ಅಂತ ನಾನು ಕೇಳಿಕೊಂಡು ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಇಷ್ಟೇ ಹೇಳೋಕ್ಕೆ ಸಾಧ್ಯ, ಭಾರತವನ್ನು ಅರ್ಥ ಮಾಡಿಕೊಂಡಷ್ಟು ಅದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ನಮಗೆ ಎಷ್ಟು ಕಡಿಮೆ ಗೊತ್ತಿದೆ ಅಂಥೇಳಿ. ಸೊ ಗೌರಿಶಕ್ತಿ ಸ್ಟುಡಿಯೋದ ಈ ಪ್ರಯತ್ನ ನಿರಂತರವಾಗಿ ಸಾಗುತ್ತೆ, ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ. ನಿಮ್ಮ ಪ್ರಶ್ನೆಗಳಿಗೆ, ಅನುಮಾನಗಳಿಗೆ ಸ್ವಾಗತ. ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ನೀವು ಶೇರ್ ಮಾಡಿ ಸದ್ಗುರು ಶ್ರೀರಾಮ್ ಅವರ ಮಾತುಗಳು ಎಲ್ಲ ಕಡೆ ಪಸರಿಸಲಿ ಅಂತ ನಾನು ಆಶಿಸ್ತಾ ಈ ವಿಡಿಯೋ ಮುಗಿಸಿದ್ದೀನಿ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.